ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿದು ಬಿಡುತ್ತದೆ. ಅಂತಹ ವಿಷಯಗಳು ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದುವುದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಊರಿನವರು, ನಮ್ಮ ನಾಡಿನ ಖ್ಯಾತ ವಯಲಿನ್ ವಾದಕಿಯವರು, ಅವರೇ ಶರ್ಮಿಳಾ ರಾವ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮ ಬರಮಾಡಿಕೊಳ್ಳೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. ಭಾಳಷ್ಟು ವರ್ಷಗಳಿಂದ ಸಂಗೀತ ಸೇವೆಯಲ್ಲಿ ತೊಡಗಿಕೊಂಡಿದ್ರಿ. ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದಿರಿ ನೀವು. ದೇಶದಾದ್ಯಂತ ವಿದೇಶದಲ್ಲೂ ಕೂಡ ಹಲವಾರು ಕಾರ್ಯಕ್ರಮ ನೀಡಿದಿರಿ. ಹಲವಾರು ಶಿಷ್ಯರು ನಿಮ್ಮ ಗರಡಿಯಲ್ಲಿ ಪಳಗಿದ್ದಾರೆ. ನಿಮ್ಮೊಂದಿಗೆ ಮಾತನಾಡುವಂಥ ಒಂದು ಸೌಭಾಗ್ಯ ನಮಗೆ, ಅದೇ ರೀತಿ ನಿಮ್ಮ ಕಲಾ ಪಯಣವನ್ನು ತಿಳಿಯುವಂಥ ಒಂದು ಕುತೂಹಲ ನಮಗೆ ಭಾಳಷ್ಟಿದೆ. ಹಾಗೆ ನಿಮ್ಮ ಕಲಾ ಪಯಣವನ್ನು ನಾವು ನಿಮ್ಮ ತಂದೆ ತಾಯಿ ಬಾಲ್ಯ ಜೀವನದಿಂದ ಶುರು ಮಾಡೋಣ. ನಿಮ್ಮ ತಂದೆ ತಾಯಿಯವರ ಬಗ್ಗೆ, ಬಾಲ್ಯ ಜೀವನದ ಬಗ್ಗೆ ಒಂದೆರಡು ಮಾತು ಮಾಡಿ. ನಾನು ಸಣ್ಣದಿಂದಲೇ ನನ್ನ 10ನೇ ವಯಸ್ಸಿನಲ್ಲಿ, ಅಂದರೆ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಆ ಟೈಮಲ್ಲಿ ನನ್ನ ತಾಯಿ ಅಂದರೆ ನನ್ನ ಅಮ್ಮ ಅವರು ಶ್ರೀಮತಿ ಶಾಂತಾ ಎಚ್ ತಂತ್ರಿ, ನಮ್ಮ ತಂದೆ ಶ್ರೀ ಪಿ ಹರಿದಾಸ್ ತಂತ್ರಿ, ಮೂಲ್ಕಿ ವಿಜಯ ಕಾಲೇಜ್ ಮತ್ತು MGM ಕಾಲೇಜಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರೊಫೆಸರ್ ಆಗಿದ್ದರು. ತಾಯಿ ನನ್ನ ಮೊದಲ ಗುರು ಅಂತ ಹೇಳಿದ ಹಾಗೆ ಅವರು ವಯಲಿನ್ ಕಲ್ತಿದ್ರು. ಸೀನಿಯರ್ ಪೋರ್ಷನ್ವರೆಗೆ ಅವರಿಗೆ ಆಗಿತ್ತು. ಸೊ ಅದೇ ಇನ್ಸ್ಟ್ರೂಮೆಂಟಲ್ಲಿ ಅವರಿಂದಲೇ ನನ್ನ ಬಾಲಪಾಠಗಳು ಪ್ರಾರಂಭ ಆಗ್ತಿತ್ತು. ಮನೆಯಲ್ಲಿ ಅವರೇ ನನಗೆ ಕ್ಲಾಸ್ ಮಾಡ್ತಾಯಿದ್ರು. ಮತ್ತು ಬಾಲಪಾಠಗಳು ಸ್ವಲ್ಪ ನಾನಿಲ್ಲಿ ಉಡುಪಿಯ ಮುಕುಂದ ಕೃಪಾ ಫೈನ್ ಆರ್ಟ್ಸ್ ಸ್ಕೂಲ್ನಲ್ಲಿ ಶ್ರೀಯುತ ಭುಜಂಗರಾವ್ ಅಂತ ಇದ್ದರು ವಯಲಿನ್ ಗುರುಗಳು. ಅವ್ರ ಹತ್ರ ಬಾಲಪಾಠಗಳನ್ನು ಸ್ವಲ್ಪ ಕಲಿತಾ ಇದ್ದೆ. ಅಷ್ಟಾಗುವಾಗ ನಮ್ಮ ಅಮ್ಮನ ತಾಯಿಯ ಗುರುಗಳು ಹೈದರಾಬಾದಲ್ಲಿ ಸ್ವಲ್ಪ ವರ್ಷ ಅಲ್ಲಿದ್ದರು. ಅವರೇನೋ ವ್ಯಾಪಾರ ಏನೋ ಮಾಡಿಕೊಂಡು, ಸೊ ಅವರು ಉಡುಪಿಗೆ ವಾಪಸ್ ಬಂದ ಮೇಲೆ ನಮಗೆ ವಿಷಯ ಗೊತ್ತಾಯಿತು. ಸೊ ನನ್ನನ್ನು ಪುನಃ ಅಮ್ಮ ಅವರ ಗುರುಗಳ ಹತ್ರವೇ ಪಾಠಗಳನ್ನು ಅಭ್ಯಾಸ ಮಾಡಲಿಕ್ಕೆ ಅಲ್ಲಿ ಸೇರಿಸಿದ್ರು. ಪುನಃ ಮೊದಲಿಂದ ನಮ್ಮ ಗುರುಗಳು ಕಿನ್ನಿಮುಲ್ಕಿ ರಾಘವೇಂದ್ರ ಭಟ್ ಅಂತ, ಉಡುಪಿಯವರೇ ಕಿನ್ನಿಮುಲ್ಕಿ. ಅವರು ಮೆಡ್ರಾಸ್ ಚೆನ್ನೈಲೆಲ್ಲ ಕಲ್ತವರು. ಆಮೇಲೆ ಉಡುಪಿಯಲ್ಲಿ ಕೆಲವು ವರ್ಷಗಳು ಪಾಠ ಮಾಡ್ತಿದ್ರು. ಮಧ್ಯದಲ್ಲಿ ಪುನಃ ಹೈದರಾಬಾದಿಗೆಲ್ಲ ಹೋಗಿದ್ರು. ಆಮೇಲೆ ವಾಪಸ್ ಪುನಃ ಬಂದಮೇಲೆ ನಾನು ಪುನಃ ಅವ್ರ ಹತ್ರ ಕಲೀಲಿಕ್ಕೆ ಶುರು ಮಾಡಿದ್ದೆ. ಹಾಗೆ ನಿಮ್ಮ ಅಂದರೆ ತಾಯಿಯವರು ಏನಾದ್ರು ಕಚೇರಿ ಕೊಡ್ತಿದ್ರ? ಇಲ್ಲ, ಶಾಂತಾ ತಂತ್ರಿ ಅಂತ ಕಚೇರಿ ಕೊಡ್ತಿದ್ರ? ಕಚೇರಿ ಅಂತ ಆವಾಗ ಅಷ್ಟು ಸ್ಕೋಪ್ ಇಲ್ಲ. ಆದ್ರೆ ಎಲ್ಲಿ ಒಂದು ಕಡೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ ನೆನಪು ನನಗೆ. ಅಂದ್ರೆ ಈಗಿನ ಹಾಗೆ ದೊಡ್ಡ ಕಚೇರಿಗಳಿಲ್ಲ, ಇರ್ಲಿಕ್ಕಿಲ್ಲ. ಅದೇ ರೀತಿ ನಿಮ್ಮ ತಂದೆ ಅಂದ್ರೆ ಒಟ್ಟಿಗೆ ಅವರು ಗುರುಗಳೊಟ್ಟಿಗೆ ಅವರ ಇನ್ನೊಬ್ರು ಯಾರೋ ಶಿಷ್ಯರೊಟ್ಟಿಗೆ ಮಾಡಿದ್ದಿರ್ಬೇಕು. ತಂದೆಯವರೇನಾದ್ರು ಸಂಗೀತ ತುಂಬಾ ಆಸಕ್ತಿ. ನಮ್ಮ ತಂದೆಯವರಿಗೂ ತುಂಬಾ ಆಸಕ್ತಿ ಸಂಗೀತದಲ್ಲಿ. ಯಾವುದೇ ಉಡುಪಿಯ MGM ಕಾಲೇಜ್ನಲ್ಲಿ ವಾದಿರಾಜ ಕನಕದ ಸಂಗೀತೋತ್ಸವ ಅಂತ ನಡೀತಾ ಇತ್ತು. ಪ್ರತಿ ವರ್ಷ ಸಂಗೀತ ಕಾರ್ಯಕ್ರಮಗೂ ನಮ್ಮನ್ನು ಮೂಲ್ಕಿಂದ ನಾವು ಇಲ್ಲಿ ಬಂದು ಕಚೇರಿಗಳನ್ನು ಕೇಳ್ತಾ ಇದ್ದರು. ಸಣ್ಣದಿಂದ ತುಂಬ ಇಂಟ್ರೆಸ್ಟ್. ಮೊದಲು ಅವರು ಮೈಸೂರಿನಲ್ಲಿ ಕಲಿತಾ ಇರುವಾಗ ತುಂಬ ದಸರಾ ಕಾರ್ಯಕ್ರಮಗಳೆಲ್ಲ ಹೋಗ್ತಿದ್ರು. ಕೇಳುವ ಇಂಟ್ರೆಸ್ಟ್ ತುಂಬ ಇತ್ತು. ನಾಲೆಜ್ ಕೂಡ ತುಂಬ ಇತ್ತು ಅವರಿಗೆ. ಹಾಗಾಗಿ ನನ್ನನ್ನು ವಯಲಿನ್ ಕಲೀಲಿಕ್ಕೆ ಸಪೋರ್ಟ್ ಮಾಡಿದ್ರು. ನನ್ನ ಅಣ್ಣ ಮೃದಂಗಂ ಆರ್ಟಿಸ್ಟ್. ಒಳ್ಳೆ ನಾವು 4 ಜನ. ಅಣ್ಣ ರವಿರಾಜ್ ತಂತ್ರಿ ಅಂತ ಗಲ್ಫಲ್ಲಿ ಇದ್ದಾರೆ. ಅವರು ಫಾರ್ಮಸಿಸ್ಟ್. ಅವನು ಮೃದಂಗ ಆರ್ಟಿಸ್ಟ್. ಒಳ್ಳೆ ಇದು ಹಾಡುಗಾರ, ಒಳ್ಳೆ ಹಾಡ್ತಿದ್ರು. ಆರ್ಕೆಸ್ಟ್ರಾ ಇದಕ್ಕೆಲ್ಲದಕ್ಕೂ ಹಾಡ್ತಾರೆ, ಫಿಲ್ಮ್ ಸಾಂಗ್. ನನ್ನ ತಮ್ಮ ಗಿರೀಶ್ ತಂತಿದ್ರು. ಅವನು ದುಬೈಯಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಕೊನೆಯನು ಡಾಕ್ಟರ್ ಶ್ರೀಕಾಂತ್ PH ಅಂತ, ಅವನು SDM ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದ, ಪ್ರೊಫೆಸರ್ ಆಗಿದ್ದಾನೆ. ಇವಾಗ ಮಂಗಳೂರು NFI ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾನೆ, ಆಯುರ್ವೇದಿಕ್. 3 ಗಂಡು ಮಕ್ಕಳು, ನಾನು ಹೌದು. ಹಾಗೆ ಆಗಲಿ ಮೇಡಮ್. ಅದೇ ರೀತಿ ನಿಮ್ಮ ತಾಯಿಯಿಂದ ನಿಮಗೆ ಆಸಕ್ತಿ ಬಂತು. ತಾಯಿ ನಿಮ್ಮ ಮೊದಲ ಗುರು. ಆ ನಂತರ ನೀವು ಶಾಸ್ತ್ರೀಯಬದ್ಧವಾಗಿ ಶಾಸ್ತ್ರೀಯಬದ್ಧವಾಗಿ ಕಲ್ತ್ರಿ, ವಿದ್ವತ್ ಎಲ್ಲ ಮಾಡಿದ್ರಿ. ವಿದ್ವತ್ ಪರೀಕ್ಷೆಗೆ ನಾನು ಕಟ್ಟಲಿಲ್ಲ. ಪೋಷಣೆಗಳಾಗ್ತಿತ್ತು. ನಮ್ಮ ಗುರುಗಳು ತೀರಿಕೊಂಡ್ರು. ಅದರ ನಂತರ ನಾನು ಬೇರೆ ಯಾರ ಹತ್ರ ಕಲೀಲಿಕ್ಕೆ ಹೋಗ್ಲಿಲ್ಲ. ಕಲ್ತದನ್ನೇ ಅಭ್ಯಾಸ ಮಾಡಿಕೊಂಡು ಗುರುಗಳು ಕೆಲವೊಂದು 2-3 ಅವರ ಶಿಷ್ಯರನ್ನು ಬಿಟ್ಟು ಹೋಗಿದ್ರು, ಇಲ್ಲಿ ನೀನು ಪಾಠ ಮುಂದುವರ್ಸು ಅಂತ. ಹಾಗೆ ಆ ಥರ ಕಲಿಸೋದು ಎರಡೊಟ್ಟಿಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ ನನ್ನಷ್ಟಕ್ಕೆ. ಖಂಡಿತ ಮೇಡಮ್. ಅದೇ ರೀತಿ ನಿಮಗೆ ರಾಜ್ಯ ಮಟ್ಟದಲ್ಲಿ ಒಂದು 3ನೇ ರ್ಯಾಂಕ್ ಬರ್ತದೆ, ಸೀನಿಯರ್. ಅದರ ಬಗ್ಗೆ ಒಂದೆರಡು ಮಾತಾಡಿ. ಅದು ನಾನು ಸೆಕೆಂಡ್ PUC ಯಲ್ಲಿರುವಾಗ ನಮ್ಮ ಗುರುಗಳು ಪರೀಕ್ಷೆ ಒಂದು ಕಟ್ಟುದಿದ್ರೆ ಕಟ್ಟಿಬಿಡು ಅಂತ ಹೇಳಿದರು. ಪರೀಕ್ಷೆಗೆ ಅವರೇನು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಬಟ್ ಈಗೆಲ್ಲ ಕೇಳ್ತಾರೆ, ಜೂನಿಯರ್ ಆಗಿದ್ದ, ಸೀನಿಯರ್ ಆಗಿದ್ದ, ವಿದ್ವತ್ ಆಗಿದ್ದ ಕೇಳ್ತಾರೆ. ಸೊ ನೀನು ಪರೀಕ್ಷೆ ಕಟ್ಟಿಬಿಡು, ಹೇಗೂ ಇಷ್ಟು ಹುಷಾರಿದ್ದೆಲ್ಲ ಕಟ್ಟಿಬಿಡು ಅಂತ.
ಸೊ ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಇರೋದ್ಲೇನೋ ಸೀನಿಯರ್ ಪರೀಕ್ಷೆ ಕಟ್ಟಿದ್ದೆ. ಅದರಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಬಂದಿತ್ತು. ವಯಲಿನ್ ವಾದನ, ಇನ್ಸ್ಟ್ರೂಮೆಂಟ್. ಅದೇ ರೀತಿ ನೀವು ಕಾಲೇಜಲ್ಲಿರುವಾಗ ಅಂತರ್ ಕಾಲೇಜ್ ಮಟ್ಟದ ಸ್ಪರ್ಧೆಗಳಲ್ಲಿ ಬಹಳಷ್ಟು ಭಾಗವಹಿಸ್ತೀರಿ, ಬಹುಮಾನಗಳನ್ನು ಪಡ್ಕೊಂಡು ಬಂದಿರಿ. ಅದ್ರ ಬಗ್ಗೆ ಒಂದೆರಡು ಸವಿ ನೆನಪುಗಳಲ್ಲ ಮೇಡಮ್? ಅದನ್ನ ಸವಿ ನೆನಪುಗಳೇ ತಿಳಿಸಿ ಮೇಡಮ್. ಕಾಲೇಜ್ ಅಂತ ಹೇಳುವಾಗ ಫಸ್ಟ್ ನಾನು ಪಿ ಯು ಸಿ 2 ವರ್ಷ ನಮ್ಮ PPCಯಲ್ಲಿ ಪೂರ್ಣ ಪ್ರಜ್ಞಾ ಇದರಲ್ಲಿ ಮಾಡಿದ್ದೆ. ಅಲ್ಲಿ ಒಳ್ಳೆ ಸಪೋರ್ಟ್ ಇತ್ತು ನಮಗೆ. ನಮ್ಮದೊಂದು ಮ್ಯೂಸಿಕ್ ಗ್ರೂಪೇ ಇತ್ತು. ಬನ್ನಂಜಿ ಗೋವಿಂದಾಚಾರ್ಯ ಮಗಳು ವೀಣಾ ಬನ್ನಂಜಿ ಅವರು, ಮತ್ತು ತುಂಬ ಉತ್ತಮ ಕಲಾವಿದರೆಲ್ಲ ಇದ್ರು ಅಲ್ಲಿ. ನಮ್ಮ ಒಂದು ಗ್ರೂಪ್ ಇತ್ತು. ಈಗ ಇವರಿದ್ದಾರೆ, ಸುಮಾ ಎಲ್ಲನ್ ಶಾಸ್ತ್ರಿ ಅವರಿದ್ದರು. ಆವಾಗ ನಮಗೆ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕಾರವಾರದಲ್ಲಿ ಒಂದಿತ್ತು, ಕಾಸ್ಟಿಕ್ಸ್ ಬಿಣಗ, ಅಲ್ಲಿ ಇತ್ತು. ಅಲ್ಲಿ ನಮಗೆ ಫಸ್ಟ್ ಪ್ರೈಸ್ ಬಂದಿತ್ತು ಇನ್ಸ್ಟ್ರೂಮೆಂಟಲ್ಲಿ. ಮತ್ತು ಈಗ ಅಂತರ್ ಕಾಲೇಜು ಸ್ಪರ್ಧೆಗಳು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಎಲ್ಲ ಕಡೆ ಹೋಗ್ತಿದ್ದೆ, ಸುಮಾರು ಪ್ರೈಸ್ಗಳು ಬರ್ತಿತ್ತು. ಆಮೇಲೆ ಡಿಗ್ರಿ ಮಾಡಲಿಕ್ಕೆ MGM ಕಾಲೇಜಿಗೆ ಸೇರಿದೆ ನಾನು, ಹೋಮ್ ಸೈನ್ಸ್ ಮಾಡಲಿಕ್ಕೆ. ಸೊ ಇಲ್ಲಿ ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಮುಂತಾವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ತುಂಬ ಕಡೆ ನಾವು ಸೌತ್ ಇಂಡಿಯನ್ ಲೆವೆಲ್ ಕಾಂಪಿಟೇಷನ್ಗೆ ತ್ರಿವೇಂದ್ರಮಿಗೆ ಹೋಗಿದ್ದೆವು. ಅಲ್ಲಿ ಎಲ್ಲ ಒಳ್ಳೆ ಪ್ರಶಸ್ತಿಗಳೆಲ್ಲ ಬಂದಿತ್ತು ನಮಗೆ. ಅಂದರೆ ಫಸ್ಟ್ ಪ್ರೈಸ್ ಅಂತಲ್ಲ, ಬಹುಮಾನಗಳೆಲ್ಲ ಬಂದಿತ್ತು. ತುಂಬ ಕಾಂಪಿಟೇಷನ್, ಅದೊಂದು ಅನುಭವ ಅಲ್ಲ ಮೇಡಮ್? ಒಂದೊಂದು ಸ್ಪರ್ಧೆಗೆ ಹೋದಾಗ ಒಂದೊಂದು ಅನುಭವ, ಅಲ್ಲಿ ಒಳ್ಳೇದಿರ್ತದೆ ಕೆಟ್ಟದಿರ್ತದೆ. ಕೆಲಸ ತೀರ್ಮಾನ ಸರಿ ಇರುವುದಿಲ್ಲ, ತೀರ್ಮಾನ ಒಳ್ಳೆ ಇರುತ್ತೆ ಕೆಲಸಕ್ಕೆ. ಎಲ್ಲವನ್ನು ಅಂದ್ರೆ ಅದೆಲ್ಲ ಒಂದೊಂದು ಮೆಟ್ಟಿಲುಗಳು ಸಾಧನೆ. ಅದೇ ರೀತಿ ನಿಮ್ಮ ಕಿರಿಯ ವಯಸ್ಸು 18ನೇ ವಯಸ್ಸಲ್ಲಿ ನೀವು ಕಚೇರಿ ನೀಡಲಿಕ್ಕೆ ಪ್ರಾರಂಭಿಸ್ತೀರಿ. ಮೊದಲ ಕಾರ್ಯಕ್ರಮವನ್ನು 18ನೇ ವಯಸ್ಸಲ್ಲಿ, ಆ ಒಂದು ಮೊದಲ ಅನುಭವ ಹೇಗಿತ್ತು ಮೇಡಮ್? ಅದು ಎಲ್ಲಿ? ಸಣ್ಣ ಕಾರ್ಯಕ್ರಮ ನಮ್ಮ ಗುರುಗಳೊಟ್ಟಿಗೆ 1-2 ಕಾರ್ಯಕ್ರಮ ದೇವಸ್ಥಾನದಲ್ಲಿ 1-2 ಕೊಟ್ಟಿದೆ. ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳುವಂಥದ್ದು, ಒಂದು ಕೃಷ್ಣ ಮಠಕ್ಕೆ ತುಂಬ ಕಲಾವಿದರು ಬಂದು ಸೇವೆ ರೂಪದಲ್ಲಿ ಕಾರ್ಯಕ್ರಮ ಕೊಡ್ತಿದ್ರು. ಆಗಿನ ಕಾಲಕ್ಕೆ ಸರೋಜ ನಟರಾಜನ್ ಅಂತ ಹೇಳೋರು ದೊಡ್ಡ ಆರ್ಟಿಸ್ಟ್, ಟಾಪ್ ಆರ್ಟಿಸ್ಟ್, ಬೆಂಗಳೂರಿನವರು. ಅವರು ಬಂದಾಗ ಉಡುಪಿಯಲ್ಲಿ ನನಗೆ ಕೃಷ್ಣ ಮಠದಿಂದ ಕಾಲ್ ಬಂತು. ನಾನು ಸೆಕೆಂಡ್ PUC ಏನೋ ಇದ್ದೆ, ಸೀನಿಯರು ಆಗಿತ್ತೋ ಆಗಿಲ್ವೋ ನೆನಪಿಲ್ಲ ನನಗೆ ಇದು ಒಂಥರ ಸರ್ಪ್ರೈಸ್ ಆ್ಯಂಡ್ ಶಾಕ್. ನನಗೆ ಅದು ದೊಡ್ಡ ಆರ್ಟಿಸ್ಟ್ ಅಂದರೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಅವರು. ನನಗೆ ಆಗ್ಲಿಕ್ಕಿಲ್ಲ ಹೇಳಿದೆ, ಇಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಇಲ್ಲಿ ಬೇರೆ, ಅವರನ್ನು ಕರೆಸಿದ್ದ, ಇಲ್ಲ ನೀವೇ ಬನ್ನಿ ಅಂತ ಹೇಳಿದರು. ಸರಿ, ಬಂದು ಅವ್ರ ಹತ್ರ ಮಾತಾಡಿದ್ದೆ. ಮೇಡಮ್ ನೋಡಿ, ಹೀಗೆ ನಾನು ಇನ್ನೂ ಕಲಿತಾ ಇದ್ದೇನೆ ಅಷ್ಟೇ, ನನಗೇನು ಇಲ್ಲ, ನಮ್ದು ಇಲ್ಲಿ ಸೇವೆ ಮಾಡ್ತಿದ್ದೆ, ನಿನ್ಗೆ ಎಷ್ಟು ಗೊತ್ತಿದೆ ಅಷ್ಟು ನೋಡ್ಸಿ ಅಂತ ಹೇಳಿದರು. ಹೇಳ್ತಾರಲ್ಲ ನಮ್ಮಲ್ಲಿ ಒಂದು ಬಂಡ ಧೈರ್ಯ ಅಂತ, ಆ ಥರದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಂಡೇ ಹೋದ್ದು ನಾನು. ಅದು ಅಲ್ಲಿ ಅವರು ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಆಲಾಪನೆ, ಸ್ವರ ಪ್ರಸ್ತಾರ ಎಲ್ಲ ಉಂಟು. ಇಷ್ಟವರೆಗೆ ನಾನೊಂದು ಇಂಡಿವಿಜುವಲ್ ಇದರಲ್ಲಿ ಹೆಚ್ಚು ಅಂಥದಕ್ಕೆಲ್ಲ ಕೊಟ್ಟಿರಲಿಲ್ಲ. ಅದು ಫಸ್ಟ್ ಟೈಮ್ ನಾನು ಅಲ್ಲಿ ಆನ್ ದಿ ಸ್ಪಾಟ್ ಹಾಕಿದಂಥದ್ದು ಸ್ವರ ಪ್ರಸ್ತಾರಗಳು. ಅದು ಅವರಿಗೆ ಮೇಡಮಿಗೆ ಖುಷಿ ಆಯ್ತು. ಮಾತ್ರ ನೀನು ಕಲಿತಾ ಇದ್ದಿ, ಹೇಳ್ತಿ, ಇಷ್ಟು ಚೆನ್ನಾಗಿ ನುಡಿಸ್ತಿ, ತುಂಬ ತುಂಬ ಚೆನ್ನಾಗಿದೆ, ನೀನು ಬೆಂಗಳೂರಿಗೆ ಬಾ ಅಲ್ವಾ ಅಂತೆಲ್ಲ ಹೇಳಿ ಅವರ ಕಾರ್ಡ್ ಎಲ್ಲ ಕೊಟ್ಟು ಹೋಗಿದ್ರು ಅವರು. ಅದು ಒಂದು ಟರ್ನಿಂಗ್ ಪಾಯಿಂಟ್. ಕೃಷ್ಣನ ಅನುಗ್ರಹ, ಕೃಷ್ಣಮುಖ ಪ್ರಾಣ ಅನುಗ್ರಹವೇನು, ಅದರ ನಂತರ ಹಿಂದಕ್ಕೆ ನೋಡಿದ್ದಿಲ್ಲ ನನಗೆ. ಇದು ಗೊತ್ತಿದ್ದ ಹಾಗೆ ಹೆಚ್ಚಿನ ಕಾರ್ಯಕ್ರಮಗಳು ಬಂದ ಕೂಡಲೇ ನನಗೆ ಕೃಷ್ಣ ಮಠದಿಂದ ಕಾಲ್ ಬರ್ತಾ ಇತ್ತು. ಎಲ್ಲವನ್ನೂ ಒಂದು ಸ್ಟೇಜಲ್ಲಿ ಒಂದು ಏನು ಹೇಳೋದು, ನಮಗೆ ಅನುಭವವೇ ಪಾಠ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಿಯೊಂದು ಸಣ್ಣ ಕಲಾವಿದರು, ದೊಡ್ಡ ಕಲಾವಿದರು ಎಲ್ಲ ಬರ್ತಾರೆ. ಆಮೇಲೆ ಎಲ್ಲರೊಂದಿಗೆ ಬೆರೆತು ಎಲ್ಲರೂ ಹೌದು, ಆನ್ ದಿ ಸ್ಪಾಟೇ ನೋಡ್ಸುವಂತ, ಯಾವುದು ಲಿಸ್ಟ್ ತಕೊಂಡಾಗ್ಲಿ ಅಥವಾ ಪ್ರಾಕ್ಟೀಸ್ ಮಾಡಿ ಹೋಗೋದು ಇಲ್ಲ, ಆನ್ ದಿ ಸ್ಪಾಟ್. ಅದು ಆ ಥರ ಆದ್ರೆ ನಮಗೂ ಒಂದು ಕಾನ್ಫಿಡೆನ್ಸ್ ಬರ್ತದೆ. ನಾಳೆ ನಾವು ಯಾವ ಆರ್ಟಿಸ್ಟ್ ಬಂದ್ರು, ಸಪೋಸ್ ಏನಾದ್ರೂ ಅವ್ರು ಹೀಗೆ ಹಾಡ್ತೇವೆ, ಈ ಥರ ಹಾಡ್ತಾರೆ, ಸಪೋಸ್ ಗೊತ್ತಿಲ್ಲ ಹೇಳಿದ್ರು, ಸರ್ ಅದು ಹೀಗೆ ಬರ್ತದ, ರಾಗ ಹೀಗುಂಟ ಅಂತ ಒಂದು ಜಸ್ಟ್ ಒಂದರ ಸ್ಕೇಲ್ ತಿಳ್ಕೊಳ್ತಿದ್ದೆ ಅಷ್ಟೇ. ಹೌದು, ಗೊತ್ತಿಲ್ಲದಿದ್ರೆ ಏನಾದ್ರು ಹೊಸ ರಾಗ ಅದು ಬಂದ ಮೇಲೆನೆ. ಅವಾಗೆಲ್ಲ ಮೊಬೈಲ್ ಇದೆಲ್ಲ ಏನಿಲ್ಲ, ಅದು ಬಂದ ಮೇಲೆನೆ ಗುರುತ. ಯಾರು ಬರ್ತಾರೆ ಯಾರು ಗೊತ್ತಿಲ್ಲ, ನಮ್ಮ ಇನ್ಸ್ಟ್ರೂಮೆಂಟ್ ನೋಡಿ ಅವ್ರು ನಮ್ಮನ್ನು ಗುರ್ತ ಹಿಡಿತಾರೆ. ಖಂಡಿತ. ಅದೇ ರೀತಿ ನಿಮ್ ಮೇಡಮ್, ಅದೇ ರೀತಿ ನಿಮಗೆ ಈ ಕೃಷ್ಣ ಮಠ ಮತ್ತು ನಿಮ್ಮ ಒಂದು ಸಂಬಂಧಗಳು ಅಂದ್ರೆ ಬಹಳಷ್ಟು ವರ್ಷಗಳಿಂದ ನೀವು ಅಲ್ಲಿ ಸೇವೆ ಸಲ್ಲಿಸ್ತಾ ಬರ್ತಿದ್ದೀರಿ. ಶ್ರೀಕೃಷ್ಣನ ಒಂದು ಸೇವೆ, ಅದೇ ರೀತಿ ಎಲ್ಲ ಪೂಜ್ಯ ಗುರುಗಳು ಎಲ್ಲರೂ ಎಲ್ಲ ಇವರ ಒಂದು ಅನುಗ್ರಹ, ಆಶೀರ್ವಾದ ನಿಜವಾಗಿ ಆ ಕ್ಷೇತ್ರದ ಬಗ್ಗೆ ಮತ್ತೆ ಅಲ್ಲಿನ ಬೆಂಬಲ ನಿಮಗೆ ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ಅಂದ್ರೆ ಬಹಳಷ್ಟು ಕಲಾವಿದರಿಗೆ ಮಠದಿಂದ ಪ್ರೋತ್ಸಾಹ ಸಿಗ್ತಾ ಇದೆ. ಬಹಳಷ್ಟು ಕಲಾವಿದರು ಅಲ್ಲಿ ಇದ್ದಾರೆ, ಆಸ್ಥಾನ ಕಲಾವಿದರಾಗಿದ್ದಾರೆ. ಬಹಳಷ್ಟು ಜನ ಹೊಸ ಹೊಸ ಕಲಾವಿದರು ಬಂದು ಹಾಡ್ತಾರೆ. ಎಲ್ಲ ಕಲಾವಿದರನ್ನ ವಿಶಾಲ ಮನೋಭಾವನೆ ನೋಡ್ತಾರೆ. ಒಂದು ಉತ್ತಮ ಅಂತ ಒಂದು ರಂಗಮಂದಿರದಲ್ಲಿ ಅಲ್ಲಿ ಹಾಡೋದೊಂದು ಸೌಭಾಗ್ಯ ಅಂತ ಹೇಳ್ತೇವೆ. ಆ ರೀತಿಯ ಒಂದು ರಂಗಮಂದಿರನ ಕಲ್ಪಿಸಿಕೊಟ್ಟಿದ್ದಾರೆ.
ನೀವು ಅವರು ಆ ಒಡನಾಡಿಯಾಗಿದ್ರಿ ಬಹಳಷ್ಟು ವರ್ಷಗಳಿಂದ ಅಲ್ಲಿ, ಅಂದರೆ ಮಠದ ನೀವು ನಿಕಟವರ್ತಿ, ಅದರಿಂದ ನೀವು ಒಂದೆರಡು ಮಾತಾಡಿ ಮಠದ ಬಗ್ಗೆ ಮತ್ತು ಕಲಾವಿದರ ಅಲ್ಲಿನ ಕಾರ್ಯಕ್ರಮಗಳ ಬಗ್ಗೆ. ಮಠದಿಂದ ಅಂದರೆ ಪ್ರತಿ ಪರ್ಯಾಯ ಚೇಂಜ್ ಆಗ್ತಾ ಇರ್ತದೆ. ಆಫೀಸ್ನಲ್ಲಿ ಸಹ ವ್ಯತ್ಯಾಸ, ಮ್ಯಾನೇಜ್ಮೆಂಟಲ್ಲಿ ವ್ಯತ್ಯಾಸ. ಆದರೂ ಒಬ್ರು ಕರೆ ಮಾಡಿದ್ರು ನೋಡು, ಆಮೇಲೆ ಮಾತು ಮುಂದುವರ್ಸೋಣ. ಯಾರು ಅಂತ ನೋಡೋಣ. ಕರೆ ಮಾಡಿ. ಆಯ್ತು, ಸರಿ ಸರಿ, ಓಕೆ, ಖಂಡಿತ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಯಾರು ಅಂತ? ಅವರು ಯಾರು ಮೇಡಮ್? ಕಮಲಾ ಭಟ್ ಅವರು. ಹಾ, ಹೇಳಿ ಮೇಡಮ್. ಅವರು ಪ್ರಬುದ್ಧ ಕಲಾವಿದೆ. ಯಾವತ್ತೂ ಪ್ರಚಾರ ಬಯಸಲೇ ಇಲ್ಲ. ಅಂತದ್ರಲ್ಲಿ ನೀವು ಅವರನ್ನು ಇವತ್ತು ಗುರುತಿಸಿ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಸಂಸ್ಥೆಗೆ ಹಲವಾರು ವರ್ಷಗಳಿಂದ ಭರತನಾಟ್ಯ ಕಾರ್ಯಕ್ರಮಕ್ಕೆ ವಯಲಿನ್ ನುಡಿಸಿ ಬರ್ತಾ ಇದ್ದಾರೆ. ಅದಲ್ಲದೆ ಅವರು ಎಷ್ಟೋ ದೊಡ್ಡ ದೊಡ್ಡ ಕಚೇರಿಗೂ ನುಡಿಸಿದ್ದಾರೆ. ಎಲ್ಲಕ್ಕಿಂತ ಅವರ ಒಳ್ಳೆಯ ಗುಣ ಅಂದ್ರೆ ಉದಯೋನ್ಮುಖ ಕಲಾವಿದರಿಗೂ ಹಿಮ್ಮೇಳ ಸಹಕಾರ ನೀಡಿ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಚೇರಿಗೆಲ್ಲ ನುಡಿಸಿದವರು ಸಣ್ಣವರಿಗೆ ಬರುವುದಿಲ್ಲ. ಅಂತದ್ರಲ್ಲಿ ಇವರು ಯಾರು ಕರೆದ್ರು ಖುಷಿಯಿಂದ ಹೆಮ್ಮೆಯಿಂದ ಒಪ್ಪಿಕೊಂಡು ಒಳ್ಳೆ ರೀತಿಯಲ್ಲಿ ನುಡಿಸ್ತಾ ಇದ್ದಾರೆ. ಅದು ಅವರ ಪ್ರಭುತ್ವಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ಆಶಿಸ್ತೇನೆ. ಖಂಡಿತ ಖಂಡಿತ ಖಂಡಿತ. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಕಮಲಾ ಭಟ್ ಅವ್ರ ಬಗ್ಗೆ ಒಂದೆರಡು ಮಾತು. ಅವರು ಮಂಗಳೂರು ನಾಟ್ಯಾಲಯ ಅಂತ ಉರ್ವ ಸೋಲ್ಸಿ ಒಳ್ಳೆ ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ಕಿದ ಕಲಾವಿದೆ. ಉಳ್ಳಾಲ್ ಮೋಹನ್ ಕುಮಾರ್ ಅವರ ಶಿಷ್ಯ. ಸೀನಿಯರ್ ಮೋಸ್ಟ್. ಅವ್ರಿಗೆ ಕೇಳ್ತಿದ್ದೆ ನೀವು ಹೇಳೋದು, ನೀವು ಮಾತಾಡೋದವ್ರಿಗೆ ಕೇಳ್ತಿದ್ದೆ. ಒಳ್ಳೆ ತುಂಬಾ ಶಿಷ್ಯರಿಂದಿದ್ದಾರೆ, ತುಂಬಾ ಶಿಷ್ಯರಿಂದಿದ್ದಾರೆ. ಅಲ್ಲಿ ತುಂಬಾ ವರ್ಷದಿಂದ ನಾನು ಅವರೊಟ್ಟಿಗೆ ಮನೆಯವರಾಗಿ, ನಾವು ಅಲ್ಲಿಗೆ ಹೋದ್ರೆ ನಮ್ಮನ್ನು ಮನೆಯವರಾಗಿ ಟ್ರೀಟ್ ಮಾಡ್ತಾರೆ. ಗೊತ್ತಾಯ್ತು, ನಿಮ್ಮ ಭಾವುಕರಾದಗಳು ಗೊತ್ತಾಯ್ತು. ನೀವು ಸ್ವಲ್ಪ ಸೆಂಟಿಮೆಂಟ್ ಆದ್ರು ಮೇಡಮ್ ನಿಮ್ಮ ಮಾತು ಕೇಳಿ. ಅದೇ ಒಳ್ಳೆ ಬಾಂಧವ್ಯ ಇದೆ. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್. ಪ್ರೋಗ್ರಾಮ್ ಮುಗ್ದು ಅವರ ಮನೆಯಲ್ಲೇ ಕೂತ್ಕೊಳ್ಸ್ತಿದ್ರು. ಲೇಟ್ ಆದ್ರೂ ವಾಪಸ್. ಕೆಲವರು ಹಾಗೆಲ್ಲ ಪ್ರೋಗ್ರಾಮ್ ಮುಗ್ದು ಕೂಡಲೇ ಬಿಟ್ಟು ಬಿಡುದು, ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಡುದು, ಬಸ್ ಸಿಕ್ಕಿತಾ ಇಲ್ವೋ ಅದೆಲ್ಲ ಹಾಗೆಲ್ಲ ಅವರು ವಿಚಾರಿಸ್ತಾರೆ. ಮನೆಗೆ ಮುಟ್ಟಿದ್ರ್ಯಾ, ಎಷ್ಟೊತ್ತಾಯ್ತು ಎಲ್ಲ ಕೇಳ್ತಿದ್ರು. ಆಗ್ಲಿ ಮೇಡಮ್, ಆಗ್ಲಿ, ಬಹಳ ಖುಷಿ. ತುಂಬಾ ಉತ್ತಮ ಬಾಂಧವ್ಯ ಉಂಟು ನಮಗೆ ತುಂಬಾ ವರ್ಷದಿಂದ. ಹೌದು. ಹಾ, ಮತ್ತೇನ್ ಹೇಳ್ತೀರಿ ಮೇಡಮ್? ಥ್ಯಾಂಕ್ ಯು ಸರ್. ಮೇಡಮ್ ನಿಮಗೆ ಖುಷಿ ಆಯ್ತು, ನನಗೆ ತುಂಬಾ ಖುಷಿ ಆಯ್ತು. ಆಗ್ಲಿ ಮೇಡಮ್, ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಕರೆ ಮಾಡಿ ಮಾತಾಡಿ ಅಲ್ವಾ ಮೇಡಮ್? ಕೆಲವರು ಮನಸ್ಸಿಗೆ ಹತ್ತಿರ ಆದವರು ಅಲ್ಲ ಮೇಡಮ್, ಹೃದಯಕ್ಕೆ ಹತ್ತಿರ ಆದವರು, ಮನಸ್ಸಿಗೆ ಹತ್ತಿರ ಆದವರು, ಅವರು ಮಾತಾಡುವಾಗ ಒಂಥರ. ಅದೇ ರೀತಿ ನಿಮಗೆ ಬಹಳಷ್ಟು ಹತ್ತಿರ ಆದಂತ ಕೃಷ್ಣ ಮಠದ ಬಗ್ಗೆ ಒಂದೆರಡು ಮಾತು. ಕೃಷ್ಣ ಮಠದಲ್ಲಿ ಪರ್ಯಾಯ, ನಾನು ಆಗ್ಲೇ ಹೇಳಿದಾಗೆ ಪರ್ಯಾಯದ ಚೇಂಜ್ ಆಗ್ತಿದ್ರೆ, ಆದ್ರೆ ನಮ್ಮ ನಂಬರ್ಸ್ ಅಲ್ಲಿ ಇರ್ತದೆ, ಅವ್ರ ಆಫೀಸಲ್ಲಿ ಇರ್ತದೆ, ಕಾಲ್ ಮಾಡ್ತಾರೆ. ಹಾಗೆ ಪ್ರತಿಯೊಂದು ಪರ್ಯಾಯದ ಮ್ಯಾನೇಜ್ಮೆಂಟ್ ಅವ್ರು ನಮಗೆ ಪರಿಚಯ ಅಲ್ಲಿ. ಹಾಗೆ ಯಾವ ಕಾಲ್, ಯಾರದೇ ಪ್ರೋಗ್ರಾಮ್ ಬಂದ್ರು ನಮ್ಗೊಂದು ಫಸ್ಟ್ ಕಾಲ್ ಮಾಡ್ತಾ ಇದ್ರು. ಮೊದಲು ವಸಂತಿ ರಾಮಭಟ್ ಇದ್ರು, ಅವರಿಗೂ ಕಾಲ್ ಮಾಡ್ತಾ ಇದ್ರು. ಅವರು ಹೋಗ್ತಾ ಇದ್ರು, ಇಲ್ಲ ಅಂತ ಇಲ್ಲ, ಹೋಗ್ತಾ ಇದ್ರು. ನನಗೆ ಕಾಲ್ ಮಾಡಿದ್ರು. ಈ ರಾಜಾಂಗಣದಲ್ಲಿ ಕಾರ್ಯಕ್ರಮ, ಉದಾಹರಣೆಗೆ ಹೇಳುದಾದ್ರೆ ದೊಡ್ಡ ಆರ್ಟಿಸ್ಟ್ಗಳು ಅಂತ ಹೇಳಿದ್ರು, ನಾನು ಆವಾಗಲೇ ಹೇಳಿದಾಗೆ ಸರೋಜ ನಟರಾಜನ್ ಅವರು, ಮತ್ತೆ ಮೊನ್ನೆ ಇತ್ತೀಚೆಗೆ ಬಂದರು ಸ್ಫೂರ್ತಿ ರಾವ್ ಅಂತ ರಾಗದಾನದಲ್ಲಿ ಬಂದರು. ಅವರಿಗೂ ಕೃಷ್ಣ ಮಠದ ಒಳಗೆ ಕಾರ್ಯಕ್ರಮ ಉಂಟು, ಅದಕ್ಕೂ ನೋಡ್ಸಿದ್ದೇನೆ. ಮತ್ತೆ ಪ್ರಪಂಚಂ ಸೀತಾರಾಮ್ ಆಗಿನ ಕಾಲದ ದೊಡ್ಡ ಫ್ಲೂಟ್ ಆರ್ಟಿಸ್ಟ್ ಅವರು ರಾಜಾಂಗಣದಲ್ಲಿ. ನನಗೆ ಆಶ್ಚರ್ಯ, ಅವರು ನುಡಿಸಿ ಆಮೇಲೆ ಕೇಳಿದ್ರು, ತುಂಬಾ ಚೆನ್ನಾಗಿ ನುಡಿಸ್ತೀರಿ, ನಾನು ಇನ್ನೊಮ್ಮೆ ಕರೆದ್ರೆ ಬರ್ತಿರಲ್ಲ ನೀವು ಅಂತ. ಪಾಪ ಅವರು ಆಮೇಲೆ ಇರಲಿಲ್ಲ. ಆದರೆ ಹಾಗೆ ತುಂಬಾ ಕೃಷ್ಣ ಮಠದಲ್ಲಿ ತುಂಬಾ ಕಲಾವಿದರು ಅಂದ್ರೆ ನನಗೀಗ ಹೆಸರು ಹೇಳಲಿಕ್ಕೂ ನೆನಪಾಗಲ್ಲ, ಅಷ್ಟು ಕಾರ್ಯಕ್ರಮಗಳು ತುಂಬಾ ವರ್ಷದಿಂದ ಆಗ್ತಾ ಉಂಟು ಆ ಸ್ಟೇಜ್ ಅಲ್ಲಿ. ಅದೊಂದು ಒಳ್ಳೆ ಸ್ಟೇಜ್ ಅಂತಲೇ ಹೇಳಬೇಕು. ರಾಜಾಂಗಣ ಆಗ್ಲಿ, ಮಧ್ವ ಮಂಟಪ ಆಗ್ಲಿ, ಒಂದು ದೇವರ ಅನುಗ್ರಹ ಸಂಪೂರ್ಣ ಉಂಟು ಅಲ್ಲಿ ಬಂದು ಇದು ಮಾಡಿದವರಿಗೆ, ಕಾರ್ಯಕ್ರಮ ಕೊಟ್ಟವರಿಗೆ. ನಮಗದು ದೊಡ್ಡ ಪಾಠವೇ ಅಲ್ಲಿ ಕೂತ್ಕೊಂಡು ನುಡಿಸೋದು ಹೇಳಿದ್ರೆ. ಭರತನಾಟ್ಯ ಆಗ್ಲಿ, ದೊಡ್ಡ ದೊಡ್ಡ ಆರ್ಟಿಸ್ಟ್, ವಸುಂಧರ ದೊರೆಸ್ವಾಮಿ ಎಲ್ಲ ತುಂಬಾ ದೊಡ್ಡ ಆರ್ಟಿಸ್ಟ್. ಭರತನಾಟ್ಯ ಆಗ್ಲಿ, ಇವರು ಮಂಟಪೋಪಾಧ್ಯಾಯ ಆಗ್ಲಿ, ಯಕ್ಷಗಾನ, ಅದು ಏಕವ್ಯಕ್ತಿ ಅದಕ್ಕೂ ಇದು ಮಾಡಿದ್ದೇವೆ ಅಲ್ಲಿ ಮಾಡುವಾಗ. ಖಂಡಿತ. ಅದೇ ರೀತಿ ಮಾಡಿ, ಈ ವಯಲಿನ್ ಕಲಿಕೆ ಬರುವಂಥವರಲ್ಲಿ ಅಂದರೆ ಯಾವ ರೀತಿ ಅಂದರೆ ಆಸಕ್ತಿ ಇರಬೇಕು, ಅವರ ಕಲಿಕೆ ಯಾವ ರೀತಿ ಮಾಡಬೇಕು ಅಂದರೆ ಈ ವಯಲಿನ್ ಕಲಿಕೆ ಒಂದು, ನೀವು ಗುರುಗಳು, ವಯಲಿನ್ ಗುರುಗಳು ನೀವು ಭಾಳಷ್ಟು ವರ್ಷಗಳಿಂದ, ಅದು ಕೂಡ ಮುಂದೆ ಕೇಳಲಿಕ್ಕಿದೆ. ಈ ವಿದ್ಯಾರ್ಥಿಗಳು ಬರ್ತಾರೆ, ಕೆಲವರು ಆಸಕ್ತಿ ಇರೋರು, ಕೆಲವರು ಬರ್ತಾರೆ ಒಂದು ವಾರ, 2 ವಾರ, 3 ವಾರದಲ್ಲಿ ಹೋಗ್ತಾರೆ. ಭಾಳಷ್ಟು ಜನ ಹಾಗೆ ಹೋಗ್ತಾರೆ. ಅಂದರೆ ಗಟ್ಟಿ ಕುಳಗಳು ಮಾತ್ರ ಉಳಿತವೆ ಅಂತ ಹೇಳಿದಾಗ, ನೀವು ಅದು ಯಾವ ರೀತಿಯ ಮನಸ್ಥಿತಿಯವರು ಇರಬೇಕು, ಅವ್ರು ಯಾವ ರೀತಿ ಪ್ರಿಪೇರ್ ಆಗಬೇಕು ಇದಕ್ಕೆ? ಈಗ 2 ಕ್ಯಾಟಗರಿ ನಾನು ಹೇಳುವಂತಾದ್ರೆ, ಒಬ್ರು
ಒಂದು ಕ್ಯಾಟಗರಿ ಸಣ್ಣ ಏಜಿಂದ ಬರ್ತಾರೆ, ಮಕ್ಕಳಿಗೇನೋ ಯಾವುದೋ ಪ್ರೋಗ್ರಾಮ್ ನೋಡಿರ್ತಾರೆ, ಕಾನ್ಸರ್ಟ್ ನೋಡ್ತಾರೆ, ಇಂಥದ್ದು. ಈಗ ಉದಾಹರಣೆಗೆ ಹೇಳಿದಾಗೆ ಮೊನ್ನೆ ಈ ಗಂಗಾ ಶಶಿಧರನ್ ಒಳ್ಳೆ ಸಣ್ಣ ಪ್ರಾಯದ ಹುಡುಗಿ, ನಾವು ಕಲಿಯುವಾಗ ಹೇಗಿದ್ದೇವೆ ಅದೇ ಏಜಲ್ಲಿ ಅವರು ಸ್ಟೇಜಲ್ಲಿ ಇದ್ದಾಳೆ ಆ ಹುಡುಗಿ, ತುಂಬ ಚೆನ್ನಾಗಿರ್ತಾರೆ. ಹಾಗೆ ಈ ಮಕ್ಕಳಿಗೆ ಇನ್ಸ್ಪಿರೇಷನ್, ನಮ್ಮ ಕಾಲದಲ್ಲಿ ಇಂಥ ಕೆಲವು ಇನ್ಸ್ಪಿರೇಷನ್ ಇಂದಾಗಿ ನಾವು ಕಲೀಲಿಕ್ಕೆ ಶುರು ಮಾಡಿದ್ವಿ. ಹಾಗೆ ಏನೋ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಕಲೀಲಿಕ್ಕೆ ಬರ್ತಾರೆ. ಇನ್ಸ್ಟ್ರೂಮೆಂಟ್ ಎಲ್ಲ ತೆಗೆಸಿಕೊಟ್ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು ಹೇಳುವಾಗ ಒಂಚೂರು. ಮತ್ತು ಈಗಿನ ಎಜುಕೇಷನ್ ಒತ್ತಡ, ಮತ್ತು ಈಗ ಮೊದಲಿನ ಹಾಗೆಲ್ಲ ಎಲ್ಲ ಕ್ಲಾಸ್ಗಳು, ತುಂಬ ಕ್ಲಾಸ್ಗಳು, ಎಲ್ಲ ಮಕ್ಕಳಿಗೆ ಎಲ್ಲ ಫೀಲ್ಡಲ್ಲೂ ಒಂದು ಸ್ವಲ್ಪ ನಾಲೆಜ್ ಬೇಕು ಅಂತೇಳಿ ಯಕ್ಷಗಾನ ಕ್ಲಾಸ್, ಭರತನಾಟ್ಯ ಕ್ಲಾಸ್, ಸಂಗೀತ ಕ್ಲಾಸ್, ಇನ್ಸ್ಟ್ರೂಮೆಂಟ್ ಕ್ಲಾಸ್ಗಳು, ಅಥವಾ ಈ ತಬ್ಲಾ, ಮೃದಂಗ ಇಂಥ ಕ್ಲಾಸ್ಗಳು ಎಲ್ಲದಕ್ಕೂ ಹೋಗುವಾಗ ಅದಕ್ಕೆ ಹೋಗಬೇಡಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಯಾವುದ್ರಲ್ಲಾದ್ರೂ ಒಂದರಲ್ಲೇ ಮುಂದೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅದಕ್ಕೆ ಪ್ರಾಕ್ಟೀಸ್ ಸಾಧನೆ ಮಾಡಲೇಬೇಕು, ಅದಕ್ಕೆ ಅಷ್ಟು ಟೈಮ್ ಈಗ ಮಕ್ಕಳಿಗೆ ಸಿಕ್ಕುದಿಲ್ಲ. ಎಲ್ಲದಕ್ಕೂ ಎಲ್ಲ ಫೀಲ್ಡಲ್ಲೂ ಕೈ ಆಡಿಸೋದ್ರಿಂದ ಎಲ್ಲದಕ್ಕೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳೋಕೆ ಸ್ವಲ್ಪ ಕಷ್ಟ. ಸೊ ಒಂದು ಲೆವೆಲ್ವರೆಗೆ ಕಲಿತಾರೆ. ಕೆಲವರಿಗೆ ಒಂದು 10th ವರೆಗೆ ಬಂದು 10th ಎಕ್ಸಾಮಿನೇಷನ್, ಆಮೇಲೆ PUC ಎಕ್ಸಾಮಿನೇಷನ್ ಅಥವಾ ಜಾಬ್ ಸಿಕ್ಕಿತ್ತು ಅಂತ ಹಾಗೆ ಬಿಡ್ತಾರೆ. ಕೆಲವರು ಅಂದರೆ ಜೂನಿಯರ್ ಎಕ್ಸಾಮ್ ಆದ್ಕೊಳ್ಳಿ ಒಂಚೂರು ಕಮ್ಮಿ ಮಾರ್ಕ್ಸ್ ಬಂದ ಕೂಡಲೇ ಉದಾಸೀನ ಮಾಡುವಂತೆ. ಅದಕ್ಕೆ ನಾನು ಹೇಳೋದು, ಎಕ್ಸಾಮ್ ಅಂತ ಹೇಳೋದು ಒಂದು ಸಪೋರ್ಟ್ ಮಾಡಿದಾಗ ಇನ್ಸ್ಪಿರೇಷನ್ಗೆ ಆಗಬೇಕೇ ವಿನ ಅದರ ಮಾರ್ಕ್ಸ್ ಇಟ್ಕೊಂಡು ನಾವು ಹಿಂಜರಿಲಿಕ್ಕಿಲ್ಲ, ಮತ್ತೆ ಪುನಃ ಕಲಿಯೋದಿಲ್ಲ ಅಂತ ಹಾಗಾಗಬಾರ್ದು. ಇದು ಕಲಿಬೇಕು, ಪ್ರಾಕ್ಟೀಸ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಅದು ಸ್ವಲ್ಪ ಕಷ್ಟ ಈಗಿನ ಮಕ್ಕಳು. ಮತ್ತೆ ಅದು ನೋಡುವಾಗ ತುಂಬಾ ಈಸಿ ಕಾಣ್ತದೆ, ವಯಲಿನ್ ನುಡಿಸುವಾಗ ವೆರಿ ಮೆಲೋಡಿಯಸ್ ಇನ್ಸ್ಟ್ರೂಮೆಂಟ್ಸ್, ಆದ್ರೆ ಅದನ್ನು ಸರಿ ನುಡಿಸಿದ್ರೆ ಅಷ್ಟೇ ಕರ್ಕಶ ಕೂಡ ಅದು ಕೇಳಲಿಕ್ಕೆ ಆಗುದಿಲ್ಲ. ಇಂಗ್ಲಿಷಲ್ಲಿ ಗಾದೆ ಉಂಟು ಅದರ ಬಗ್ಗೆ, ಅದು ಕರ್ಕಶ ಇನ್ಸ್ಟ್ರೂಮೆಂಟ್ ಕೂಡ ಅದೇ, ವೆರಿ ಮೆಲೋಡಿಯಸ್ ಕೂಡ. ಅಟ್ಲೀಸ್ಟ್ ನಾನು ಸ್ಟೂಡೆಂಟ್ಸಿಗೆ ಏನು ಹೇಳೋದಾದ್ರೆ, ನಾಳೆ ದೊಡ್ಡ ಆರ್ಟಿಸ್ಟಿಗೆ ಅಕಂಪನಿಮೆಂಟ್ ಆಗಲಿ, ನಿಮ್ಮ ಸೋಲೋ ಪರ್ಫಾರ್ಮೆನ್ಸ್ ಏನಾದ್ರು ಕೊಡಬೇಕು ಅಂತಿದ್ರೆ ಸಾಧನೆ ಮಾಡಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಖುಷಿ ಆಗ್ಬೇಕು ಮನಸ್ಸಿಗೆ. ನೀವು ನುಡಿಸೋದೇ ಅಪಸ್ವರ ಬಂದು ಕೇಳಲಿಕ್ಕೆ ಆಗುದಿಲ್ಲ ಅಂತ ಆ ಕಡೆ ಈ ಕಡೆ ಅವರು ಏನೋ ಅಪಸ್ವರ ಬರ್ತಾ ಇದೆ ಅಂತ ಹೇಳುವಾಗ ನಾಳೆ ಬದುಕಿನಲ್ಲಿ ತುಂಬಾ ಸ್ಟ್ರೆಸ್ ಇಂಥದ್ದೆಲ್ಲ ಜಾಸ್ತಿ ಇವಾಗ ಮಕ್ಕಳಿಗೆ. ಸೊ ಅದರಿಂದ ಆ ಡಿಪ್ರೆಷನ್, ಸ್ಟ್ರೆಸ್ ಇದರಿಂದೆಲ್ಲ ಹೊರಗೆ ಬರ್ಬೇಕಿದ್ರೆ ಇಂಥದ್ದೇನಾದ್ರೂ ಒಂದು ಅಟ್ಲೀಸ್ಟ್ ಹಾಬಿ ಆಗಾದ್ರೂ ತಗೊಳ್ಳಿ. ಸಂಗೀತವಾ ಏನಾದ್ರೂ ಒಂದು ವಯಲಿನ ಕಲ್ತದನ್ನು ಮರ್ತು ಬಿಡಬಾರ್ದು, ಬಿಟ್ಟು ಬಿಡೋದೊಂದು ಮಾಡಬಾರ್ದು. ಇಟ್ಕೊಳ್ಳಿ, ಟಚ್ ಇಟ್ಕೊಳ್ಳಿ. ಯಾವಾಗಾರು ಬೇಕು, ಕ್ಲಾಸಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲ ನಾನು, ಯಾವಾಗಾರು ಇಟ್ಕೊಳ್ಳಿ. ನಿಮ್ಮ ಕಷ್ಟ ಏನಾದರೂ ಬೇಜಾರು, ಸ್ಟ್ರೆಸ್ ಇಂಥದ್ದೆಲ್ಲ ಇರುವಾಗ ಸುಮ್ಮನೆ ಏನಾದರೂ ಒಂದು ಚೇಂಜ್ ಬೇಕು ಅಂತಿರ್ತದೆ. ಆವಾಗ ನೀವು ಈಗ ಉದ್ಯೋಗ ಮಾಡುವಾಗಾದ್ರೂ ಒಂದು ಚೇಂಜ್ ಬೇಕು, ಸ್ವಲ್ಪ ನೀವೇನಾದ್ರೂ ವಯಲಿನ್ ನುಡಿಸುದಾ, ನೀವು ಕಲ್ತದನ್ನು ಒಂದು ರಿವೈಸ್ ಮಾಡಿಕೊಂಡು ನಿಮಗೆ ಖುಷಿ ಆಗ್ಬೇಕು. ಫಸ್ಟ್ ನಿಮಗೆ ಖುಷಿ ಆಗ್ಬೇಕು, ಮತ್ತೆ ಎದುರಲ್ಲಿ ಕೂತವನು ಅಲ್ವಾ, ನಿಮಗೆ ಸಮಾಧಾನ ಇಲ್ಲ ಹೇಳಿದ್ರೆ ನೀವು ನುಡಿಸುದು ಇನ್ನೊಬ್ರಿಗೆ ಖಂಡಿತಕ್ಕೂ ಆಗುದಿಲ್ಲ. ಇವರಿಗೆ ಆಸಕ್ತಿ ಇಲ್ಲ. ನಮಗೆ ಯಾವಾಗ್ಲೇ ಒಂದು ಪರ್ಫಾರ್ಮೆನ್ಸ್ ಕೊಟ್ರೆ ಕೇಳೋರಿಗೆ ಖುಷಿ, ನಮಗೇನೋ ಸಮಾಧಾನ ಇಲ್ಲ, ಇನ್ನು ಒಳ್ಳೇದು ಮಾಡ್ಬೋದಿತ್ತು ಅಂತ. ಹಾಗೆ ಅದು ಉತ್ತಮ ಕಲಾವಿದರ ಮನಸ್ಸೊಳಗೆ ಹಾಗೆ ಅದು ಅಟ್ಮಾಸ್ಫಿಯರ್ ಎಲ್ಲ ಆ ಸಂದರ್ಭದಲ್ಲಿ ಎಲ್ಲವೂ ಎಫೆಕ್ಟ್ ಆಗ್ತದೆ. ಖಂಡಿತ. ಅಂದ್ರೆ ಇವತ್ತು ಚೆನ್ನಾಗಿ ನೋಡ್ಸಿದ್ರೆ ನಾಳೆ ಅದೇ ತರ ನೋಡಿಸ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಕಲಾವಿದ ಹೇಳುದು ಮನೋಧರ್ಮ ಅಂತ ಹೇಳುದು. ಕಲಾವಿದ ಒಂಥರ ಏನ್ ಹೇಳಿದ್ರು ನೀವು ಇಂಗ್ಲಿಷ್ ಹೇಳಿದ್ರೆ ಮೂಡಿ ಹಾಗೆ ಅಲ್ಲ. ನನ್ನ ಮಟ್ಟಿಗೆ ಅದು ಯಾವತ್ತು ಎಫೆಕ್ಟ್ ಆಗಲಿಲ್ಲ. ನಾನು ಸ್ಟೇಜಲ್ಲಿ ಕೂತ್ಮೇಲೆ ನನ್ನ ಪರ್ಫಾರ್ಮೆನ್ಸ್ ನಾನು ಒಂದೇ ತರ ಮಾಡಿ ಕೊಡ್ತೀನಿ. ಅಂದ್ರೆ ಅದೊಂದು ಆ ಪರಿಸರಕ್ಕೆ ಹೇಗೆ ಬರ್ತದೆ ಆ ರೀತಿ ಮೇನ್ ಕಲಾವಿದರು ಹೇಗೆ ಇದು ಮಾಡ್ತಾರೆ ನೋಡಿ, ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತೇವೆ ಹಾಗೆ. ಖಂಡಿತ. ಅಂದ್ರೆ ನೀವು ಈಗ ನಾನೊಂದು ಹೀಗೆ ಕೇಳುದು, ನೀವು ನಿಮ್ಗೆ ಕೆಲವು ಕಲಾವಿದರಿಗೆ ಒಂದೊಂದು ರಾಗ ಬಹಳ ಖುಷಿ ಆಗ್ತದೆ, ಅದನ್ನ ನುಡಿಸ್ಲಿಕ್ಕೆ ಬಹಳ ಖುಷಿ ಆಗ್ತದೆ, ಬಹಳಷ್ಟು ಆನಂದ ಆಗ್ತದೆ. ಅಂದ್ರೆ ಎಲ್ಲವೂ ಎಲ್ಲೋ ಆನಂದ ನುಡಿಸ್ತದೆ, ಅಂದ್ರೆ ಪರಮಾನಂದ ಆಗುವಂತ ಕೆಲವು ರಾಗ. ನೀವು ಆ ರಾಗಗಳ ಪೈಕಿ ಯಾವುದ್ರಲ್ಲಿ ನಿಮ್ಗೆ ಬಹಳ ಖುಷಿ ಆಗ್ತದೆ ನುಡಿಸ್ಲಿಕ್ಕೆ? ತುಂಬಾ ರಾಗಗಳು ಉಂಟು. ಹೆಕ್ಕಿ ತೆಗಿದ್ದಾರೆ ಒಂದು ಫೇವರೇಟ್, ಒಂದು ಕಲಾವತಿ ರಾಗ, ಅಬೇರಿ ಅಥವಾ ಭೀಂಪಲಾಸ್. ಹೌದು. ಮೋಹನವು ಒಳ್ಳೇದು, ಕೆಲವು ಇದಕ್ಕೆ ಒಳ್ಳೇದೆ. ಕೆಲವು ಕರ್ಣರಂಜನಿ ಇಂಥ ರಾಗಗಳು, ರಂಜನಿ ರಾಗ, ಶ್ರೀರಂಜನಿ ರಾಗ, ಅಭೋಗಿ ರಾಗ, ಇಂಥ ಸುಮಾರು ರಾಗಗಳು. ಮಲಯ ಮಾರುತ, ಅದು ಒಂದೊಂದು ಟೈಮಿಗೆ ಒಂದೊಂದು ರಾಗಗಳು ಏನೋ ಒಂದು ಎಫೆಕ್ಟ್ ಆಗ್ತದೆ. ಎಲ್ಲ ಟೈಮಿಗೆ ರಾತ್ರಿ 12 ಗಂಟೆಗೂ ನೀವು ಮಲೆ ಮಾರ್ತವ ಇನ್ನೊಂದು ವರ್ಷದಿಂದ ಖುಷಿ ಆಗೋದಿಲ್ಲ. ಬೆಳಗಿನ ಹೊತ್ತಿಗೆ ಕೆಲವು ರಾಗಗಳು ಒಂದು ಖುಷಿ ಆಗುವಂಥದ್ದು ಅದು ಹೇಳಿದಲ್ಲ, ಎಲ್ಲ ಅಟ್ಮಾಸ್ಫಿಯರ್ಗಳು ಒಂಥರ ಎಫೆಕ್ಟ್ ಆಗ್ತದೆ. ಆವಾಗ ಅದು ಚಂದ ಬರುತ್ತೆ. ಅದು ಸಂಗೀತ ಕಲಾವಿದನಲ್ಲಿ ಇರುವ ಒಂದು ಹಾಡುವಲ್ಲಿ ಇರ್ಬೇಕಾದ ಒಂದು ಅವ್ರು ಯಾವ ರಾಗ ತೆಗಿತಾರೆ ಯಾವ ಟೈಮಿಗೆ, ಅದು ಕರೆಕ್ಟ್ ಮ್ಯಾಚ್. ಮತ್ತೆ ಮನೋಧರ್ಮ ಅವರ ಈಗ ನೋಡಿ ಈ ವೇದಗಳು ಇಂಥದೆಲ್ಲ ಬರುವಾಗ ರೇವತಿ ರಾಗ ಸೂಟ್ ಆಗುವ ಅಂತ ಇದಕ್ಕೆ ಅದೇ ರಾಗ ಬರಬೇಕು. ಸ್ಯಾಡ್ ಇದು ಬರುವಾಗ ಅದೇನೋ ಹಂಸಧ್ವನಿ ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ, ಶಿವರಂಜನಿ ಇಂಥದೆಲ್ಲ ಬರ್ಬೇಕು. ಹಾಗೆ ಆ ಮೂಮೆಂಟ್ಗೆ ಅದು ಖುಷಿ ಆಗ್ತದೆ, ಸಕ್ಸಸ್ ಆಗ್ತದೆ. ಹೌದು. ಮತ್ತೆ ಈ ಡಿವೋಷನಲ್ ಅಂತ ಹೇಳುವಾಗ ಅದ್ರಲ್ಲಿ ಏನ್ ಭಾವನೆಗಳು ಬರ್ತಾ ಉಂಟು ನೋಡಿ, ಅದಕ್ಕೆ ಸರಿಯಾಗಿ ರಾಗಗಳನ್ನು ಕಂಪೋಸ್ ಮಾಡಿ
ಅದ್ರ ಮೀನಿಂಗ್ ಗೊತ್ತಿರ್ಬೇಕು ಅಂತ ಕೇಳು. ನಾನು ಮಕ್ಳಿಗೆ ಪಾಠ ಮಾಡುವಾಗಲೂ ಈಗ ಹೆಚ್ಚಿನ ಕಥೆಗಳು ನಮ್ಮಲ್ಲಿ ತೆಲುಗಲ್ಲಿ ಉಂಟು. ತೆಲುಗು ನಮಗೂ ಎಲ್ಲ ಅರ್ಥ ಆಗೋದಿಲ್ಲ ತೆಲುಗು, ಆದ್ರೆ ಅರ್ಥ ಆದಷ್ಟು ಅರ್ಥ ತಿಳ್ಕೊಂಡು ಅವಾಗ ನೀವು ಹಾಡುದ ನುಡ್ಸೋದ ಏನಾದ್ರು ಮಾಡಿದ್ರೆ ಆ ಫೀಲಿಂಗ್ಸ್ ಬರ್ತದೆ, ಇನ್ನೂ ಸ್ಮೂತ್ ಆಗಿ ಇನ್ನೂ ಚೆನ್ನಾಗಿ ನೋಡಿ. ಇಲ್ಲದ್ರೆ ಬರೀ ನಾವು ಬರೆದು ಕೊಟ್ಟದ್ ನೋಟ್ಸು ಅದನ್ನ ಅವ್ರು ಕಲಿಯೋದು, ಅದನ್ನು ಬಾಯ್ಪಟ್ಟ ನುಡ್ಸೋದು, ಅದ್ರಲ್ಲಿ ಏನು ಖುಷಿ ಇಲ್ಲ ಅಂತ ಹೇಳುದು. ಅದನ್ನ ಇಂಪ್ರೂವೈಸ್ ಮಾಡ್ಕೋಬೇಕಿದ್ರೆ ನಿಮಗೆ ಅದರದ್ದು ಭಾವನೆಗಳು ಏನು ಅದರ ಅರ್ಥ ಅದ್ ನಾನು ಪ್ರತಿ ಕ್ಲಾಸಲ್ಲಿ ಮಕ್ಳಿಗೆ ಹೇಳ್ತೇನೆ. ಅರ್ಥ ತಿಳ್ಕೊಂಡು ಸ್ವಲ್ಪ ಆದಷ್ಟು ಪ್ರಯತ್ನ ಮಾಡ್ಬೇಕು, ಅರ್ಥ ತಿಳ್ಕೊಂಡು ಸಾಹಿತ್ಯಗಳನ್ನು ಮನಸ್ಸಲ್ಲಿ ತಕೊಂಡು ನೋಡ್ಸುವಂತ. ಸತ್ಯ ಸತ್ಯ, ಹಾಡೋದ್ರಲ್ಲೂ ಹಾಗೆ, ಹಾಡೋದ್ರಲ್ಲೂ ಹಾಗೆ, ಅದು ಅರ್ಥ ಗೊತ್ತಿದ್ರೆ ಮಾತ್ರ ಗೊತ್ತಿರ್ಬೇಕು. ನಮ್ಮ ಕೃತಿಗಳೆಲ್ಲ ತೆಲುಗಲ್ಲಿ ಎಲ್ಲ ಇರೋದ್ರಿಂದ ಸ್ವಲ್ಪ ಇಲ್ಲಿ ಅವರಿಗೆ ಒಂಚೂರು ಕಷ್ಟ ಆಗ್ತದೆ. ಮಕ್ಕಳು ಏನಂದ್ರೆ ಬಾಯ್ಪಾಠ ಮಾಡ್ತಾರೆ. ಹೌದು ಹೌದು ಹೌದು. ಅದೇ ರೀತಿ ಮೇಡಮ್ ನೀವು ಯಕ್ಷಗಾನದ ಕೂಡ ನೀವು ನುಡಿಸಿದ್ದೀರಿ, ಅಂದ್ರೆ ಏಕ ವ್ಯಕ್ತಿ ಆ ಥರ ಒಂದು ಯಕ್ಷಗಾನದ ಹೇಗೆ ಮೇಡಮ್? ಯಕ್ಷಗಾನಕ್ಕೆ ಎಲ್ಲಿ ಯಾವ ರೀತಿಯಲ್ಲಿ ನುಡಿಸಿದ್ರಿ ನೋಡ್ಬೇಕು. ಅಂದ್ರೆ ಅದು ಯಕ್ಷಗಾನಕ್ಕೆ ಚೆಂಡೆ ಅಲ್ಲ, ಚೆಂಡೆ ಬೇರೆ ಮ್ಯೂಸಿಕ್ ನಾವು ಏನಿದ್ರು ಹಾಡುದು ಅಥವಾ ಈಗ ಭರತನಾಟ್ಯ ಆಗ್ಲಿ, ಏಕ ವ್ಯಕ್ತಿ ಯಕ್ಷಗಾನ ಏಕ ವ್ಯಕ್ತಿ ಅಭಿನಯ ಆಗ್ಲಿ, ಅಥವಾ ಈ ನಾಟಕ ಇಂಥ ರಂಗ ಇದು ಆಗ್ಲಿ, ಅಲ್ಲಿ ಏನು ಅಭಿನಯ ಮಾಡ್ತಾ ಇದ್ದಾರೆ ಆ ಸನ್ನಿವೇಶ ಏನು, ಅದಕ್ಕೆ ಸರಿಯಾಗಿ ನಾವು ಅಲ್ಲಿ ಮ್ಯೂಸಿಕ್ ಕೊಡ್ತೇವೆ. ಈಗ ಅವ್ರೇನು ರಾಗ ಕಂಪೋಸ್ ಮಾಡಿದ್ರೆ ಅದನ್ನ ನಾವು ನರೇಟ್ ಮಾಡ್ಕೊ ಅಥವಾ ಅದನ್ನು ಇದು ಮಾಡ್ಕೊಂಡು ಹೋಗ್ಬೋದು, ಮನೋಧರ್ಮ ಪ್ರಕಾರ ಅದನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಮಗೆ ಬಿಟ್ಟು ಕೊಡುವಾಗ ನಾವು ಏನ್ ಸನ್ನಿವೇಶ, ಅದು ಏನ್ ಕತೆ ಇದೆ ಅದರಲ್ಲಿ, ಅದಕ್ಕೆ ಸರಿಯಾಗಿ ಏನ್ ಭಾವನೆ ಇದೆ, ನವರಸಗಳಲ್ಲಿ ಏನು ಇದು ಯಾವ ರಸ ಅದರಲ್ಲಿ ಇದೆ ಅದನ್ನು ಸರಿಯಾಗಿ ನಾವು ರಾಗಗಳನ್ನು ಅಲ್ಲಿ ನೋಡಿಸ್ಬೇಕು. ಹಾಗೆ ಏಕ ವ್ಯಕ್ತಿ ಅಭಿನಯ ಹಾಗೆ ಇವರು ಶತಾವಧಾನಿ ಗಣೇಶ್ ಅವರು ಇಲ್ಲಿ ಬರುವಾಗ ಹಾಗೆ ಕರೆದು ಮತ್ತೆ ಅವರಿಗೆ ತುಂಬಾ ಖುಷಿಯಾಗಿ ಬೆಂಗಳೂರಲ್ಲಿ 1 ತಿಂಗಳು ಕಾರ್ಯಕ್ರಮ ಉಂಟು ಮೇಡಮ್, ನೀವೇ ಬನ್ನಿ ಅಂತ ಹೇಳಿದ್ರು. ನಮಗೆ ಇಲ್ಲಿ ಕ್ಲಾಸ್ ಎಲ್ಲ ಬಿಟ್ಟು ಹೋಗ್ಲಿಕ್ಕೆ ಆಗಿಲ್ಲ. ಅವ್ರದ್ದು ಸುಮಾರು ಕಡೆಯಲ್ಲಿ ಕಾರ್ಯಕ್ರಮಗಳಿತ್ತು ಬೆಂಗಳೂರಲ್ಲಿ. ಅವರಿಗೆ ಕೆಲವು ಇಷ್ಟದ ರಾಗಗಳೆಲ್ಲ ಇತ್ತು, ಅದು ನಾನು ನೋಡ್ಸೋದು ಅವರಿಗೆ ತುಂಬಾ ಖುಷಿಯಾಗಿತ್ತು. ಹಾಗೆ ಆಗಲಿ ಮೇಡಮ್, ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಪುಟ್ಟ ವಿರಾಮ ತೆಗೆದು ಆನಂತರ ಕಾರ್ಯಕ್ರಮ ಮುಂದುವರಿಸೋಣ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಖ್ಯಾತ ವಯಲಿನ್ ವಾದಕಿ ಅವರು ಶರ್ಮಿಳಾ ರಾವ್ ಅವರು. ನಮ್ಮ ಊರಿನವರು, ನಮ್ಮ ಉಡುಪಿ ಜಿಲ್ಲೆಯವರು ಮತ್ತು ಖ್ಯಾತ ವಯಲಿನ್ ವಾದಕಿಯವರು. ಅವ್ರನ್ನ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಮತ್ತು ಬಹಳಷ್ಟು ಅವ್ರಿಗೆ ತಿಳಿಲಿಕ್ಕಿದೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮೇಡಮ್, ನಾವು ಯಕ್ಷಗಾನದಲ್ಲಿ ಹೇಳಿದ್ವಿ, ಯಕ್ಷಗಾನದಲ್ಲಿ ನಿಮ್ಮ ವಯಲಿನ್ ವಾದನವನ್ನು ಹೇಗೆ ಉಪಯೋಗಿಸ್ತೀರಿ ಅಂತ ನೀವು ಅದ್ರ ಬಗ್ಗೆ ತಿಳಿಸಿದ್ರಿ. ಅದೇ ರೀತಿ ಮೇಡಮ್, ನಿಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತು. ಮಕ್ಕಳಲ್ಲಿ ನಿಮ್ಮ ಅಂದರೆ ಸಂಗೀತ ಆಸಕ್ತಿ ಇದೆಯೋ? ಅಂದರೆ ಕೆಲವೊಮ್ಮೆ ಇರ್ತದೆ, ಕೆಲವೊಮ್ಮೆ ಇರುವುದಿಲ್ಲ, ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರವರ ಆಸಕ್ತಿ, ಮಕ್ಕಳ ಬಗ್ಗೆ ಮತ್ತು ಮಕ್ಕಳ ಆಸಕ್ತಿ ಬಗ್ಗೆ ಒಂದೆರಡು ಮಾತಾಡಿ, ಮತ್ತು ಅವರ ಸಪೋರ್ಟ್ ನಿಮಗೆ ಹೇಗಿದೆ? ಇಬ್ರು ಮಕ್ಕಳು, ರಶ್ಮಿ ಮತ್ತು ರಜತ್ ಅಂತ. ಅವ್ರ ಮಗಳು CA ಚಾರ್ಟರ್ಡ್ ಅಕೌಂಟೆಂಟ್, ಮಗನು ಇಂಜಿನಿಯರ್ ಆಗಿದ್ದಾನೆ. ನಾನು ಸಣ್ಣದಿರುವಾಗ ಕಲಿಯುವಾಗಲೂ ನಾನು ಸ್ವಲ್ಪ ಅಮ್ಮನ ಒತ್ತಾಯಕ್ಕೆ ಕಲಿತಾ ಇದ್ದೆ. ಅದೊಂದು ಹುಡುಗಾಟಿಕೆ ಆ ಏಜಲ್ಲಿ. ಅದಕ್ಕೊಂದು ಸ್ವಲ್ಪ ಸೀರಿಯಸ್ನೆಸ್ ಬಂದದ್ದೇ ನಾನು ಕಾಲೇಜ್ಗಳಲ್ಲಿ ಸ್ವಲ್ಪ ಕಾಂಪಿಟಿಷನ್ಸ್ಗಳಿಗೆ ಹೋಗಿ ಪ್ರೈಸ್ ಸಿಕ್ಲಿಕ್ಕೆ ಶುರು ಆಗುವಾಗ ಇದರಲ್ಲಿ ಏನೋ ಒಂದು ಉಂಟು ಅಂತ ಒಂದು ಸ್ವಾರಸ್ಯ ಉಂಟು ಅಂತ. ಮುಲ್ಕಿಯಲ್ಲಿರುವಾಗ ನಮ್ಗೆ ಅಷ್ಟು ಸ್ಕೋಪ್ ಇರಲಿಲ್ಲ, ಅಲ್ಲಿ ಒಂದು ಹಳ್ಳಿಯ ವಾತಾವರಣ. ಉಡುಪಿಗೆ ಬಂದ ಮೇಲೆ ತುಂಬಾ ಅವಕಾಶಗಳು ಸಿಗ್ತಾ ಇದ್ದಾಗೆ ನಮಗೂ ಒಂದೊಂದು ಚಾಲೆಂಜಿಂಗ್ ತರ. ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಿದ್ರೆ ನಾವು ಸ್ವಲ್ಪ ಸರಿ ಸಾಧನೆ ಮಾಡ್ಲೇಬೇಕು. ಮತ್ತು ಒಂದು ಹೇಳಿದ್ರೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನಮ್ಮ ಗುರುಗಳು ಕಿನ್ನಿಮುಲ್ಕಿ ರಾಘವೇಂದ್ರ ಭಟ್ ಅವರು ಮುಲ್ಕಿ ಕ್ಲಾಸಿಗೆ ಬರ್ತಾ ಇದ್ರು, ವಾರಕ್ಕೆ 2 ಕ್ಲಾಸ್. ಮತ್ತೆ ಅವರಿಗೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟವೂ ಆಗ್ತಿತ್ತು ಒಂದು ಏಜ್ ಆದ್ಮೇಲೆ. ಸೊ ನನ್ನನ್ನು ಶನಿವಾರ ಸಂಜೆ ನಮ್ಮ ತಂದೆಯವರು ಅವರ ಮನೆಯಲ್ಲಿ ಬಿಟ್ಟು ಹೋದ್ರೆ ಆದಿತ್ಯವಾರ ಸಂಜೆ ನಾನು ವಾಪಸ್ ಹೋಗುದು. ಗುರುಕುಲದಾಗಿ ನಾನು ಕಲಿತಾ ಇದ್ದೆ. ಸೊ ಒಂದು 5:05ವರೆಗೆ ನನ್ನ ಗುರುಗಳು ಕ್ಲಾಸ್ ಶುರು ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ಪಾಠ.
ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ನಾನು ನುಡಿಸ್ಬೇಕು, ಆ ಥರ ಎಲ್ಲ ರಾಗಗಳು ಪಾಠ. ಒಂದು ಅರ್ಧ ಗಂಟೆ ನಾವು ಊಟಕ್ಕೆ ವಿರಾಮ ರಾತ್ರಿ, ಆಮೇಲೆ ಪುನಃ 10 1 ಗಂಟೆವರೆಗೂ ಪಾಠ ಆಗ್ತಿತ್ತು ಅವರಿಗೆ ನಿದ್ರೆ ಬರುವವರೆಗೆ ಹಾಗೆ. ಆಮೇಲೆ ಬೆಳಗಿನ ಜಾವ ಒಂದು 4-4:15 ಬೀಸ್ತಾ ಇದ್ರು. ಒಂದು ನಮ್ಮ ಇನ್ಸ್ಟ್ರೂಮೆಂಟಿಗೆ ಒಂದು ಮ್ಯೂಟ್ ಅಂತ ಒಂದು ಸಿಗ್ತದೆ, ಅದು ಮ್ಯೂಟ್ ಅದನ್ನು ಹಾಕಿಬಿಟ್ರೆ ಯಾರಿಗೂ ಸೌಂಡ್ ಕೇಳುವುದಿಲ್ಲ. ಫುಲ್ ಕಂಪ್ಲೀಟ್ ಒಂದು ಮೆಟಲ್ ಒಂದು ನಿಮಗೆ ಈಗ ಒಂದು ಸಿಗ್ತದೆ, ಅದು ಇನ್ಸ್ಟ್ರೂಮೆಂಟ್ನ ಬ್ರಿಡ್ಜ್ಗೆ ಮೇಲೆ 6 ಪ್ರೆಸ್ ಮಾಡಿಟ್ರೆ ನಿಮಗೆ ಬೇಕಾ ಹೌದಾ ಅಲ್ವಾ ಒಂದು ಸ್ವಲ್ಪ ಹೌದಲ್ವ ಅಂತ ಕೇಳಿಸ್ತದೆ ಅಷ್ಟೇ, ಹೊರಗಿನ ಯಾರಿಗೂ ಡಿಸ್ಟರ್ಬ್ ಆಗುದಿಲ್ಲ. ಆ ಥರ ಅಭ್ಯಾಸ ವರ್ಷಗಳೆಲ್ಲ ಬೆಳಗ್ಗೆ 4ರಿಂದ 7 ಗಂಟೆವರೆಗೂ ಅಭ್ಯಾಸ ಮಾಡಬೇಕು, ಎಲ್ಲ ಅಭ್ಯಾಸ. ಆಮೇಲೆ ನಮ್ಮ ಗುರುಗಳಿಗೆ ಮಣಿಪಾಲದಲ್ಲಿ ತುಂಬ ಕ್ಲಾಸ್ಗಳಿತ್ತು, 7-7ವರೆಗೆ ತುಂಬ ಡಾಕ್ಟರ್ಸ್ಗಳೆಲ್ಲ ಅವರ ಸ್ಟೂಡೆಂಟ್ಸು. ಸೊ ನನ್ನನ್ನು ಅವರೊಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರು ಈ ಡೆಮೋ ಥರ. ಅವರು ಹೇಳಿದಲ್ಲಿ ಅವರು ಆ ಸ್ಟೂಡೆಂಟ್ಸ್ ಕಲೀಲಿಕ್ಕೆ ನನ್ನ ಹತ್ರ ನುಡಿಸಿ ತೋರಿಸ್ಲಿಕ್ಕೆ, ಆ ಥರ ಕ್ಲಾಸ್ಗಳನ್ನು ಅಲ್ಲಿ ಮಾಡುವಾಗ ಅಲ್ಲಿಯೂ ನಾನು ನುಡಿಸೋದು. ಸೊ 11:30-12 ಗಂಟೆಗೆ ನನ್ನನ್ನು ಇಲ್ಲಿ ಕಲ್ಸಂಕ, ಉಡುಪಿಯ ಕಲ್ಸಂಕದಲ್ಲಿ ಅವರು ವಾಪಸ್ ಬರೋಕೆ ನನ್ನನ್ನು ಅಲ್ಲಿ ಇಳಿಸ್ತಿದ್ರು. ನಾವು ಅಜ್ಜಿ ಮನೆಗೆ, ಅಲ್ಲಿ ಗುಂಡಿಬೈಲು ಆ ಕಡೆ ಅಜ್ಜಿ ಮನೆ ಇತ್ತು, ಅಲ್ಲಿ ನನ್ನ ಕಸಿನ್ಸ್ ಎಲ್ಲ ಇದ್ರು. ಆ ಖುಷಿಯಲ್ಲಿ ನಾನು ಅಲ್ಲಿ ಹೋಗಿ ಮತ್ತೆ ಸಂಜೆ ತಂದೆಯವರೊಟ್ಟಿಗೆ ವಾಪಸ್ ಹೋಗ್ತಾ. ಆ ಥರ ಹಲವು ವರ್ಷ ನಾನು ಅಭ್ಯಾಸ ಮಾಡ್ತೀನಿ. ಆ ಪ್ರಾಕ್ಟೀಸ್ ಈಗ ಉಂಟು. ಈಗ ನನಗೆ ಬೇರೆಲ್ಲ ಜವಾಬ್ದಾರಿಗಳು, ಬೇರೆ ಮನೆಯದ್ದು ಹೊರಗಿದ್ದೆಲ್ಲ ಕೆಲಸಗಳು, ಪ್ರೋಗ್ರಾಮ್ ಕ್ಲಾಸ್ಗಳು ಹೇಳೋದು, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಇರೋದು. ಆಗಿನ ಪ್ರಾಕ್ಟೀಸ್ ಈಗ ತುಂಬಾ ಇದ್ದಾರೆ. ಅದೇ ತರ ನನ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಯಾಕಂದ್ರೆ ನನ್ನ ಮಕ್ಕಳಿಗೆ ಒಳ್ಳೆ ನಾಲೆಜ್ ಉಂಟು, ಇಂಟ್ರೆಸ್ಟ್ ಇತ್ತು. ಬಟ್ ನನ್ನ ಮಗಳು ದೊಡ್ಡವಳು, ಅವಳು 8ನೇ ಕ್ಲಾಸಿಗೆ ಸೇರುವಾಗಲೇ ಅವಳನ್ನು ಮ್ಯೂಸಿಕ್ ಇದಕ್ಕೆಲ್ಲ ಹಾಕಬೇಕು ಅಂತ ಆಲೋಚನೆ ಮಾಡ್ತೀನಿ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಕ್ಯಾನ್ಸರ್ ಆಗಿ ತೀರ್ಕೊಂಡ್ಬಿಟ್ರು. ಸೊ ಅದರ ನಂತರ ಒಂದು 2 ವರ್ಷ ನನಗೆ ಅವ್ರದ್ದು ಟ್ರೀಟ್ಮೆಂಟ್ ಅದು ಇದು ಬೆಂಗಳೂರು ಮಣಿಪಾಲ್ ಹಾಕ್ಕೊಂಡು ಇದರಲ್ಲೇ ಸುಮಾರು ವರ್ಷ ನಾನು ಸ್ವಲ್ಪ ಮ್ಯೂಸಿಕ್ ಫೀಲ್ಡಿಂದ ಒಂಚೂರು ವಿರಾಮದಲ್ಲಿತ್ತು. ಸ್ವಲ್ಪ ಕಡೆಗೆ ಮಗಳಿಗೆ ನನಗೆ ಕಲಿಸ್ಲಿಕ್ಕೆ, ಯಾಕೆಂದ್ರೆ ನನ್ನದು ಏನಂತ ಹೇಳಿದ್ರೆ ಅರ್ನಿಂಗ್ಸ್ ಇಂಪಾರ್ಟೆಂಟ್ ಆಯ್ತು ಅಷ್ಟೊತ್ತಿಗೆ. ಸೊ ಅವಳಿಗೆ ನಾನು ಇಂಟ್ರೆಸ್ಟ್ ತಗೊಂಡು, ಈಗ ಮನೆಯಲ್ಲಿ ಕ್ಲಾಸ್ ಮಾಡೋದು ಕಮ್ಮಿ ಇತ್ತು ಆವಾಗ, ನಾನು ಹೊರಗೆ ಹೋಗಿ ಮಾಡೋ ಕ್ಲಾಸ್ಗಳು ಬರುವಾಗಲೇ ಲೇಟ್ ಆಗ್ತಿತ್ತು. ಅವಳು ಏನಾದರೂ ನನ್ನ ಇನ್ಸ್ಟ್ರೂಮೆಂಟ್ ತೊಗೊಂಡು ಅವಳಿಗೆ ಖುಷಿ ಬಂದಾಗಿ ನುಡಿಸ್ತಾ ಇದ್ಲು, ಅಷ್ಟು ನಾಲೆಜ್ ಇತ್ತು. ಯಾಕಂದ್ರೆ ನಾನು ಇಂದ್ರಾಳಿಯಲ್ಲಿ ಫಸ್ಟ್ ವೋಕಲ್ ಕ್ಲಾಸ್ ಮಾಡುವಾಗ ಇವರಿಬ್ಬರನ್ನು ನಾನು ಕೂತ್ಕೊಳ್ಳಿಸ್ತಿದ್ದೆ, ಯಾಕಂದ್ರೆ ನನ್ನೊಟ್ಟಿಗೆ ವಾಪಸ್ ಬರಬೇಕಿತ್ತು. ಆ ನಾಲೆಜ್ ಇಬ್ಬರಿಗೂ ಉಂಟು, ಸಂಗೀತದ ಬಗ್ಗೆ ನಾಲೆಜ್ ಉಂಟು, ಇಂಟ್ರೆಸ್ಟ್ ಉಂಟು. ಬಟ್ ನನಗೆ ಕಲಿಸ್ಲಿಕ್ಕೆ ಟೈಮ್ ಆಗಲಿಲ್ಲ. ಮತ್ತೆ 10th ಅಂತ ಆಯಿತು, ಸೆಕೆಂಡ್ PUC ಆಯಿತು, ಆಮೇಲೆ ಅವ್ರದ್ದು ಅದು ಇಂಜಿನಿಯರಿಂಗ್ ಇದೆ ಆಯಿತು. ಸೊ ನಾನು ಫೋರ್ಸ್ಫುಲಿ ಅವರಿಗೆ ಹೆಚ್ಚಿಗೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನನ್ನದು ಮೇನ್ ಇದೇ ಆಗಿಬಿಡ್ತಿತ್ತು. ಮನೆಗೆ ಬರುವಾಗಲೇ ಲೇಟ್ ಆಗೋದು 7:30, ಆಮೇಲೆ ಪ್ರೋಗ್ರಾಮ್ಗಳು ಇದೇ ಜಾಸ್ತಿ ಇದಾದ್ರಿಂದ ಹೆಚ್ಚು ನಾನು ಮಕ್ಕಳ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೋಗಲಿಲ್ಲ. ನನ್ನ ಪೇರೆಂಟ್ಸ್, ತಾಯಿ, ನನ್ನ ಮಕ್ಕಳನ್ನು ಪ್ರೋಗ್ರಾಮಿಗೆ ಹೋಗೋ ಪೇರೆಂಟ್ಸ್ ಒಟ್ಟಿಗೆ ಅವರೇ ನೋಡ್ಕೊಳ್ತಿದ್ರು. ಸೊ ಹಾಗೆ ನನಗೆ ಯಾವುದೇ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಏನಿರಲಿಲ್ಲ. ಸಣ್ಣದಿರುವಾಗಲೂ ಅವರಿಗೆ ಅಭ್ಯಾಸ ಆಗಿ ಹೋಗಿದೆ. ನಾನು ಪ್ರೋಗ್ರಾಮಿಗೆ ಹೋಗುದು ಬರುದು, ಔಟ್ ಆಫ್ ಸ್ಟೇಷನ್ ಹೋಗ್ತೇನೆ, ಗೋವಾ, ಹಾಗೆ ತುಂಬಾ ಕಡೆ ಪ್ರೋಗ್ರಾಮ್ ಹೋಗ್ತಾ ಇರ್ತೇನೆ. ಮಕ್ಕಳ ಒಳ್ಳೆ ಬೆಂಬಲ ಇದೆ, ಸಪೋರ್ಟ್. ಓದುದರಲ್ಲಿ ಹುಷಾರಿದ್ದಾರೆ, ಅದು ಮೆಚ್ಚಬೇಕು. ಓದುದರಲ್ಲಿ ಹುಷಾರಿದ್ದಾರೆ. ಸತ್ಯ ಹೇಳ್ತೀನಿ, ಅವರನ್ನು ಟ್ಯೂಷನ್ಗೆ ಹಾಕ್ಲಿಲ್ಲ. ಅದೇ ವಿದ್ಯಾಭ್ಯಾಸ ಟ್ಯೂಷನ್ಗೆ ಹಾಕ್ಲೇ ಇಲ್ಲ. ಇಬ್ಬರಿಗೂ 97-96% ಬಂದ ಸೆಕೆಂಡ್ PUC ಮೆರಿಟ್ ಇದರಲ್ಲೇ ಸಿಕ್ಕಿದ್ದು. ಖಂಡಿತ ಮೇಡಮ್. ಅಂದ್ರೆ ಒಂದು ನಿಮ್ಮ ಜವಾಬ್ದಾರಿ ನೀವು ನಿಭಾಯಿಸ್ತೀರಿ, ಯಶಸ್ವಿಯಾಗಿ ನಿಭಾಯಿಸಿದಿರಿ ಅಂತ ಹೇಳಿ. ಹೌದೌದು, ಒದ್ದಾಡಿ ಏನಾದ್ರು ಸಾಹಸ ಮಾಡಿದ್ರಿ, ಕಲಾ ಬದುಕಿನಿಂದ ಒಂದು ಸಾಧನೆ ಆಯ್ತು ಅಂದ್ರೆ ಮಕ್ಕಳಿಗೆ ಒಂದು ಭವಿಷ್ಯ ರೂಪಿಸಿದ್ರಿ, ಅದು ಮುಖ್ಯ ಮೇಡಮ್ ನಿಜವಾಗಿ. ಅದೇ ರೀತಿ ಯಾವ್ದನ್ನು ಮಕ್ಕಳು ಮಾತಾಡಿ ಯಾವ್ದನ್ನು ನೀವು ಇಂಥದ್ದೇ ಕಲಿಬೇಕು ಅಂಥದ್ದೇ ಕಲಿಬೇಕು ಅಂತ ಫೋರ್ಸ್ ಮಾಡಿ CA ಆಗಲಿ ಅವ್ರಿಗೆ ಇಷ್ಟ ಬಂದ ಲೈನಲ್ಲೇ ಹೋಗಿದ್ದಾರೆ. ನಾನು ಒಂದು ಮಾತು ಹೇಳೋದು ಈಗಲೂ, ಪೇರೆಂಟ್ಸ್ ಯಾವುದಕ್ಕೂ ಹೆಚ್ಚು ಪ್ರೆಷರ್ ಹಾಕ್ಬಾರ್ದು. ಇದು ನಮ್ಮ ಇಷ್ಟವನ್ನು ಅವ್ರ ಮೇಲೆ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಮಕ್ಕಳು ಇಂಟ್ರೆಸ್ಟ್ ಇಲ್ಲದಿದ್ರೆ ಅವ್ರು ಕಲಿಯೋದಿಲ್ಲ. ನೀವು ಟ್ಯೂಷನ್ಗೆ ಯಾಕೆ ಅಂತದ್ದು ಮಾಡಿ ಅವರ ಡೈವರ್ಟ್ ಆಗ್ತದೆ, ಆವಾಗ ಟೈಮ್ ವೇಸ್ಟ್ ಡೈವರ್ಟ್ ಆಗ್ತದೆ. ಅವ್ರ ಇಂಟ್ರೆಸ್ಟ್ ಇಟ್ಕೊಂಡು ಕಲಿಯೋದಿಲ್ಲ ನನ್ನ ಪ್ರಕಾರ. ಕೆಲವು ಸಣ್ಣದಿರುವಾಗ ನೀವು ಏನಾದ್ರೂ ಈಗ ನಮ್ಮ ಈ ಮ್ಯೂಸಿಕ್ ಇಂಥ ಸ್ವಲ್ಪ ಅವರ ಟ್ಯಾಲೆಂಟ್ ನಿಮಗೆ ಪೇರೆಂಟ್ಸ್ಗೆ ಗೊತ್ತಿದ್ರೆ, ಕೆಲವು ಹಿಡನ್ ಟ್ಯಾಲೆಂಟ್ಸ್ ಇರ್ತದೆ, ಎಕ್ಸ್ಪೋಜರ್ ಇಲ್ಲ, ಆವಾಗ ನೀವು ಅದನ್ನ ಎಲ್ಲಾರು ಫೈಂಡ್ ಔಟ್ ಮಾಡಿದ್ದೀರಿ ಅಂತ ಆವಾಗ ಸ್ವಲ್ಪ ಫೋರ್ಸ್ಫುಲಿ, ಈಗ ನನ್ನನ್ನು ಮಾಡಿದಾಗ ಒಂಚೂರು ಪ್ರಾಕ್ಟೀಸ್ ಮಾಡಿಸಿದ್ರು ಮನೆಯಲ್ಲಿ, ಕೂರ್ಸಿಟ್ಟು ಪ್ರಾಕ್ಟೀಸ್ ಮಾಡಿ. ರಜೆಗೆ ಅಜ್ಜಿ ಮನೆ ಬರ್ಬೇಕಿದ್ರೆ ನನ್ನೊಟ್ಟಿಗೆ ಇನ್ಸ್ಟ್ರೂಮೆಂಟ್ ಬರ್ಬೇಕಿತ್ತು, 2 ಗಂಟೆ ಪ್ರಾಕ್ಟೀಸ್ ಮಾಡ್ಬೇಕು, ಬೆಳಿಗ್ಗೆ 2 ಸಂಜೆ ಹೀಗೆ ಮಾಡ್ತಿದ್ದೆ. ಅವಾಗೊಂಚೂರು ನಮಗೆ ಜಗಳ ಆಗ್ತಿತ್ತು, ನಾವು ಬರುದೇ ಆಟ ಆಡ್ಲಿಕ್ಕಲ್ಲ ಆ ಥರ. ಈಗಲೂ ಹಾಗೆ, ಈಗ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಟೈಮ್ ಇಲ್ಲ. ಬಟ್ ಬೇರೆ ಎಲ್ಲ ಬೇರೆ ಬೇರೆ ಕ್ಲಾಸ್ಗಳು, ಟ್ಯೂಷನ್ಗಳು ಅದು ಜಾಸ್ತಿ ಇರ್ತದೆ. ಆದ್ರೆ ಅವರಿಗೆ ಇಂಟ್ರೆಸ್ಟ್ ಇದ್ದದಾದ್ರೆ ಅವರೇ ಮುಂದೆ ಹೋಗ್ತಾರೆ ಹೇಳುದು ನಾನು. ಖಂಡಿತಕ್ಕೂ ಸ್ವಲ್ಪ ನೀವು ಅದಕ್ಕೆ ಬೇಕಿತ್ತು ಬೇಸಿಕ್ ನಾಲೆಜ್ ಕೊಡಿಸಿ ಮುಂದೆ ಹೋಗ್ತಾರೆ. ಮತ್ತೆ ಈಗ ನಿಮಗೆ ಸಪೋಸ್ ವಯಲಿನಲ್ಲಿ ನ್ಯಾಕ್ ಇಲ್ಲ, ಅದು ಏನು ಹೇಳಿ ತಲೆ ಹೊಡಿದು
ಅವರಿಗೆ ತಬ್ಲಾ ಇಂಟ್ರೆಸ್ಟ್ ಉಂಟು, ಯಾವಾಗ ನೋಡಿ ಈಗ ಬಡಿತಾ ಇರ್ತಾರೆ ಕೆಲವರು, ಅವರಿಗೆ ತಬ್ಲಕ್ಕೆ ಹಾಕಿ. ಸುಮ್ಮನೆ ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಉಂಟು ವೈಲಿನ್ ಚೆನ್ನಾಗಿ ಕೇಳ್ತಾ ಹೇಳಿ ವೈಲಿನ್ಗೆ ಯಾಕೆ ವೇಸ್ಟ್ ಅಲ್ಲ, ಟೈಮ್ ವೇಸ್ಟ್ ಅಲ್ಲ, ತಬ್ಲಕ್ಕೆ ಹಾಕಿ. ಡ್ಯಾನ್ಸ್ ಮಾಡ್ತಾರೆ, ಸಣ್ಣ ಪುಟ್ಟ ಮಕ್ಕಳು ನೋಡ್ಬೇಕು ನೀವು, ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಬೇರೆ ಪ್ರೋಗ್ರಾಮ್ ನೋಡಿದ್ರೆ, ಅಂತವ್ರನ್ನ ಡ್ಯಾನ್ಸ್ ಕ್ಲಾಸಿಗೆ ಹಾಕಿ. ಅವ್ರನ್ನ ಸಂಗೀತಕ್ಕೆ ಹಾಕ್ಬೇಕು ಅಂತ ಯಾಕೆ, ಯಾಕಂದ್ರೆ ಸ್ವರಜ್ಞಾನ ಇರೋದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಈ ಫೈನ್ ಆರ್ಟ್ಸ್ಗಳು ಅಂತ ಹೇಳೋದು ಒಂಥರ ಜ್ಞಾನ ಇದ್ದ. ನೀವು ಫೋರ್ಸ್ಫುಲಿ 1 ರಿಂದ 10ನೇ ಕ್ಲಾಸ್ ವರೆಗೆ ಶಾಲೆ ಕಳಿಸಿ, ಅದು ಕಂಪಲ್ಸರಿಲಿ ನೀವು ಕಳಿಸಿ ಮಾಡಲೇಬೇಕು. ಇದನ್ನ ಆತರ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ಕೆ ಉಂಟಲ್ಲ, ಆಯ್ಕೆ ಉಂಟು, ನೀವು ಮಾಡ್ಬೋದು. ಆತರ ಮಾಡಿದ್ರೆ ಮಾತ್ರ ಒಂದು ಫೀಲ್ಡ್ ಅಲ್ಲಿ ಮುಂದೋಗ್ತಾರೆ, ಬೇಗ ಹೋಗ್ತಾರೆ, ಬೇಗ ಕಲಿತಾರೆ. ಈಗ ನೋಡಿ ಹೆಚ್ಚಿನ ವಿದ್ಯಾರ್ಥಿಗಳು ಆಲ್ರೌಂಡರ್ಸ್ ತಾರೆ, ಎಲ್ಲದ್ರಲ್ಲಿ ಇರ್ತಾರೆ. ಅವರು ಓದೋದ್ರಲ್ಲೂ ಇರ್ತಾರೆ, ತಬ್ಲವು ಕಲಿತಾರೆ, ಫ್ಲೂಟ್ ಕಲಿತಾರೆ. ಜಾಬ್ ಸಿಕ್ಕಿದ್ಮೇಲೆ ಏನೋ ದೊಡ್ಡ ಇಂಜಿನಿಯರ್ ಏನಾಗ್ತಾರೆ. ಆದ್ರೆ ಅವ್ರ ಕಡೆಗೆ ಕೆಲವರು ನೋಡಿ ಅವರ ಪ್ಯಾಷನ್ ಇದ್ರಕ್ಕೆ ಎಳಿತದೆ, ಅವ್ರು ಆ ಜಾಬ್ ಬಿಟ್ಟು ಇದಕ್ಕೆ ಬರೋರು ಇದ್ದಾರೆ. ಇದ್ರಲ್ಲೇ ಅರ್ನಿಂಗ್ಸ್ ಉಂಟಾ ಇಲ್ವಾ ಅದು ಬೇರೆ ವಿಷಯ. ಸಂಗೀತ ಹೆಚ್ಚಿ ಬರೋರಿದ್ದಾರೆ. ಕೊರೋನಾ ಟೈಮಲ್ಲಿ ಆರ್ಟಿಸ್ಟ್ ಗಳಿಗೆ ದೊಡ್ಡ ಪೆಟ್ಟೆ ಬಿತ್ತು. ಆದ್ರೂ ಒಂದು ಪ್ಲಸ್ ಪಾಯಿಂಟ್ ಹೇಳಿದ್ರೆ ಆನ್ಲೈನ್ ಕ್ಲಾಸ್ಗಳನ್ನು ಸ್ವಲ್ಪ ಅದು ಹೇಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಲ್ಲದಿದ್ರೆ ನಮಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಫೇಸ್ ಟು ಫೇಸ್ ಕ್ಲಾಸ್ಗಳು ಬೇಕು. ಸ್ವಲ್ಪ ಸಾಮಾಜಿಕ ಜಾಲತಾಣದ ಬಗ್ಗೆ ಗೊತ್ತಾಯ್ತು. ಅಂದ್ರೆ ಅಮೆರಿಕದ ಸ್ಟೂಡೆಂಟ್ ಸಿಕ್ಕಿದ್ರು ಆ ಟೈಮ್. ನನ್ನ ಒಬ್ಬಳು ಫ್ರೆಂಡ್ ಮೂಲ್ಕಿಯಲ್ಲಿ ಕ್ಲಾಸ್, ಅವಳು ಅಲ್ಲಿ ರಮಾವಾಣಿ ಅಂತ ಅವಳ ಹೆಸರು, ಮೂಲ್ಕಿಯಲ್ಲಿ ಇದ್ದವಳು, ನನ್ನೊಟ್ಟಿಗೆ ಇದ್ದವಳು. ಅವಳು ಅಮೆರಿಕದಲ್ಲಿ ಕ್ಲಾಸ್, ಸಂಗೀತ ಕ್ಲಾಸ್ ಎಲ್ಲ ಮಾಡ್ತಾಳೆ. ಅವಳ ಅಮ್ಮ ಎಲ್ಲ ಒಳ್ಳೆ ಹಾಡ್ತಿದ್ರು. ಅವಳು ಸ್ವಲ್ಪ ನನ್ನನ್ನು ಪುಷ್ ಮಾಡಿದ್ಲು, ಏನು ಮಾಡ್ತೀರಿ ಈ ಕೊರೋನಾ ಟೈಮಿಗೆಲ್ಲ, ನೀವು ಪ್ರೋಗ್ರಾಮ್ ಇಲ್ಲ, ಕ್ಲಾಸ್ ಇಲ್ಲ, ಎಂತ ಮಾಡ್ತೀರಿ. ನನ್ನ ಸ್ಟೂಡೆಂಟ್ಸ್ ನಂದಂದ್ರೆ ಚೇತನ್ ಆಚಾರ್ಯ ಅಂತ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಒಳ್ಳೆ ಆರ್ಟಿಸ್ಟ್. ಅವರ ಮಗಳು ಐರಾ ಅಂತ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಇದರಲ್ಲಿ. ಅವರದ್ದು ಒಂದು ಫೇಸ್ಬುಕ್ ಪ್ರೋಗ್ರಾಮಿಗೆ ಅಲ್ಲಿ ಅಮೆರಿಕದಕ್ಕೆ ಯಾರೋ ಸ್ಪಾನ್ಸರ್ ಮಾಡಿದ್ರೇನೋ ಸರಿ ಗೊತ್ತಿಲ್ಲ. ಅಲ್ಲಿ ಅದನ್ನು ಕೇಳಿ ನನ್ನ ಫ್ರೆಂಡ್ನ ಸ್ಟೂಡೆಂಟ್ಸ್ಗೆಲ್ಲ ಅವರಲ್ಲಿ ಕೇಳಿದ್ರು, ನನ್ಗೆ ವೈಲಿನ್ ಕಲಿಸ್ತಾರಾ ನಿಮ್ಮ ಫ್ರೆಂಡ್ ಅಲ್ಲ ಅವರು ಅಂತ ಕೇಳಿದ್ರು. ಸೊ ಅವ್ರು ನನಗೆ ಒಂಚೂರು ಪುಷ್ ಮಾಡಿದ್ರು, ಪ್ರೆಷರ್ ಹಾಕಿದ್ರು, ಕ್ಲಾಸ್ ಸ್ಟಾರ್ಟ್ ಮಾಡು ಆನ್ಲೈನ್. ಅದು ಒಳ್ಳೆ ನೋಡಿ, ಕೊರೋನಾ ನಮಗೆ ಒಳ್ಳೆ ಇದು ಪ್ಲಸ್ ಪಾಯಿಂಟ್ ಆಗಿ. ಅದ್ರ ನಂತರ ದುಬೈದ ಸ್ಟೂಡೆಂಟ್ಸ್, ಅಮೆರಿಕದ ತುಂಬಾ, ಬೆಂಗಳೂರಿನ ಸ್ಟೂಡೆಂಟ್ಸ್, ತುಂಬಾ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ ಈಗ. ಆಗ್ಲಿ ಮೇಡಮ್, ಅಂದ್ರೆ ಅದೆಲ್ಲ ಒಂದು ಇರುದು ಜೀವನದಲ್ಲಿ ಏನೋ ಒಂದು ಸಿಗ್ತದೆ. ಎರಡು ಬೇಕು. ನಾವು ಬರೀ ಸೇವೆ ಮಾಡ್ತೇವೆ ಹೇಳಿದ್ರೆ ನಮಗೆ ನಮ್ಮ ಏನು ಇದಿದೆ ನೋಡಿ, ರಿಕ್ವೈರ್ಮೆಂಟ್ಸ್ ಏನುಂಟು, ಅದಕ್ಕೆ ಸರಿಯಾಗಿ ನಾವು ಇದನ್ನೊಂದು ಪ್ರೊಫೆಷನ್ ಆಗಿ ಇದು ಸಹ ತಗೊಂಡಿದ್ದೇನೆ. ಅರ್ನಿಂಗ್ಸ್ ಬೇಕು ನಮಗೆ, ಖಂಡಿತ ತಿನ್ಬೇಕಲ್ಲ, ಒಬ್ಬರ ಅಡಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಬೆಳಿಗಿಂದ ಸಂಜೆವರೆಗೆ ಒದ್ದಾಟ ಮಾಡ್ಕೊಂಡು ಈ ಫೀಲ್ಡ್ ಅನ್ನು ಬಿಡ್ಬೇಕಾಗ್ತದೆ. ನಮ್ದು ಪ್ಯಾಷನ್, ಇಂಟ್ರೆಸ್ಟ್, ನಾಲೆಜ್ ಎಲ್ಲ ಇದರಲ್ಲೇ ಇರುವಾಗ ನಾವು ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಮತ್ತೆ ಮುಂದುವರಿಲಿಕ್ಕೆ ಆಗ್ತದೆ. ನಮ್ದು ಏನು ತೋರಿಸಿಕೊಡ್ಲಿಕ್ಕೆ ಆಗ್ತದೆ, ನಮಗೊಂದು ಸಮಾಜದಲ್ಲಿ ಒಂದು ಗೌರವ ಸಿಗ್ತದೆ, ನಿಜವಾಗಿ ಗೌರವ ಸಿಗ್ತದೆ. ಅದೇ ರೀತಿ ನೀವು ಆಕಾಶವಾಣಿ ಕಲಾವಿದೆ, ಆಕಾಶವಾಣಿ ಕಲಾವಿದ ಅಂದ್ರೆ ನಿಲಯ ಕಲಾವಿದ. ನಾನು ರೆಕಾರ್ಡಿಂಗ್ ಕರೆಯುವಾಗ ಹೋಗಿದ್ದೆ, ಬಹಳಷ್ಟು ಬಾರಿ ಹೋಗಿದ್ದೆ. ಮಂಗಳೂರು ಆಕಾಶವಾಣಿ ಹೋಗಿದ್ದೇನೆ, ಬೆಂಗಳೂರು ದೂರದರ್ಶನ ಇದಕ್ಕೂ ಹೋಗಿದ್ದೆ. ಅಂದ್ರೆ ಅಲ್ಲಿ ಕಚೇರಿ ಆಗುವಾಗ ಅದಕ್ಕೆ ನೀವು ಸಾಥ್ ಕಚೇರಿ ಲೈಟ್ ಮ್ಯೂಸಿಕ್ ಇದಕ್ಕೆಲ್ಲ ಒಂದು ಅನುಭವ ಹೇಗಿತ್ತು ಮೇಡಮ್, ಆಕಾಶವಾಣಿ ಅನುಭವ? ಹೆಚ್ಚಿಗೇನೂ ಇದಿಲ್ಲ, ಮಾಮೂಲು ರೆಕಾರ್ಡ್ ಮಾಡುವಾಗ ಆಕಾಶವಾಣಿಯಲ್ಲಿ ಕೆಲವು ಆರ್ಟಿಸ್ಟ್ ನುಡಿಸಿದ್ದೇನೆ. ನೀವು ಯಾರ ಜೊತೆ ನುಡಿಸಿದ್ರಿ ಮೇಡಮ್? ಅಲ್ಲಿ ಯಾರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿ? ನನಗೂ ಅಷ್ಟು ಕೆಲವೆಲ್ಲ ನನಗೂ ನೆನಪಾಗುದಿಲ್ಲ, ತುಂಬಾ ಹೆಸರುಗಳು ನೆನಪಾಗುದಿಲ್ಲ. ಡಿವೋಷನಲ್ ಸಾಂಗಿಗೆ ನುಡಿಸಿದ್ದೇನೆ. ದೂರದರ್ಶನ ಕೂಡ ಭಾಗವಹಿಸಿ, ದೂರದರ್ಶನದಲ್ಲೂ ಬೆಂಗಳೂರಲ್ಲೂ ಭರತನಾಟ್ಯ ಇದಕ್ಕೆಲ್ಲ ನುಡಿಸಿದ್ದೇನೆ. ಅಂದ್ರೆ ನೀವು ಅಂದ್ರೆ ಭರತನಾಟ್ಯಗಳಿಗೆ ನುಡಿಸ್ತೀರಿ, ಏಕ ವ್ಯಕ್ತಿ ಯಕ್ಷಗಾನ ಆ ತರದಕ್ಕೂ ನುಡಿಸ್ತೀರಿ, ರಂಗಕಲೆ ಕೂಡ ನೀವು ರಾಗ ಸಂಯೋಜನೆ ಮಾಡಿ ನುಡಿಸ್ತೀರಿ. ಅದ್ರ ಬಗ್ಗೆ ಒಂದೆರಡು ಮಾತಾಡಿ. ಅದು ನಾನು ಕಾಲೇಜಲ್ಲಿ ಇರುವಾಗ ಇವರು ನಿಮ್ಗೆ ಗೊತ್ತಿರ್ಬೋದು, ರಂಗ ಕಲಾವಿದ ಗುರುರಾಜ್ ಮಾರ್ಪಳ್ಳಿ ಅವರು, ಶ್ರೀಯುತ ಗುರುರಾಜ್ ಮಾರ್ಪಳ್ಳಿ ಅಂತ, ಅವರು ಒಳ್ಳೆ ಉತ್ತಮ ಕಲಾವಿದ. ಅವರು ನಾನು ವೈಲಿನ್ ನುಡ್ಸೋದು ನೋಡಿ, ಅವ್ರದ್ದು ಎಂಥದ್ದೊಂದು ನಾಟಕ ಇತ್ತು, ಈ ನಾಗಮಂಡಲ ಥರ ಅದೇನೋ ನಾಗನಿಗೆ ಸಂಬಂಧಪಟ್ಟ, ನಂಗೆ ಈಗ ಹೆಸರು ನೆನಪಾಗ್ತಾ ಇಲ್ಲ. ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ಲಿಕ್ಕೆ ಆವಾಗ ನಮ್ಮ ಇವರು ವೀಣಾ ಬನಂಜೆ ಅವ್ರ ತಂಗಿ ಕವಿತಾ ಬನಂಜೆ ಗೋವಿಂದಾಚಾರ್ಯ ಮಕ್ಕಳು ಅವರು ಹಾಡ್ತಿದ್ರು. ಮತ್ತೆ ಗುರುರಾಜ್ ಮಾರ್ಪಳ್ಳಿ ಅವರ ಅಳಿಯ ರವಿಕಿರಣ್ ಒಳ್ಳೆ ಹಿಂದೂಸ್ತಾನಿ ಗಾಯಕ, ನಿಮ್ಗೆ ಗೊತ್ತಿರ್ಬೋದು. ಅವರೆಲ್ಲ ಅವಾಗ ಗ್ರೂಪಲ್ಲಿ ಇದ್ರು. ಅದು ತುಂಬ ಕಡೆಯಲ್ಲೂ ಪ್ರದರ್ಶನ ಆಯಿತು, ತುಂಬ ಒಂದು ನಾಟಕ ಇದು. ಅದಕ್ಕೆ ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು. ಹೀಗೆ ಸಾಧಾರಣ ಎಲ್ಲ ಇದರಲ್ಲೂ ನನ್ನ ಇಂಟ್ರೆಸ್ಟ್ ಉಂಟು ನನಗೆ. ಯಕ್ಷಗಾನದ ಇವರು ಮೈಸೂರಿನ ವಸುಂಧರ ದೊರೆಸ್ವಾಮಿ ಒಳ್ಳೆ ಭರತನಾಟ್ಯ ಕಲಾವಿದೆ, ಅವರದೊಂದು ಪಾಂಚಾಲಿ ಅಂತ ಏಕ ವ್ಯಕ್ತಿ ಅಭಿನಯ ಇತ್ತು. ಅದಕ್ಕೂ ಇಲ್ಲಿ ಉಡುಪಿಗೆ ಬರುವಾಗ ನಾನೇ ಅದಕ್ಕೆ ಅಕಂಪನಿಮೆಂಟ್ ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ಅಲ್ಲಿ ಯಕ್ಷಗಾನ ಕಲಾವಿದರು, ನಂದೊಂದು ವಯಲಿನ್ ಅದಕ್ಕೆ ಇತ್ತು. ಮತ್ತೆ ಉದ್ಯಾರ ಮಾಧವಾಚಾರ್ಯ, ಪ್ರೊಫೆಸರ್ ಉದ್ಯಾರ ಮಾಧವಾಚಾರ್ಯ ಅವರು ರಂಗಕರ್ಮಿ, ಅವರು PPCಯಲ್ಲಿ ಪ್ರೊಫೆಸರ್ ಆಗಿದ್ದವರು.
ಅವರ ಸುಮಾರು ರಂಗ ಪ್ರಯೋಗಗಳಲ್ಲಿ ನಾನು ಅಕಂಪನಿಮೆಂಟ್ ಮಾಡಿದ್ದೇನೆ. ಅಂದ್ರೆ ಬಹಳಷ್ಟು ರಂಗಕಲೆ ಅಂದ್ರೆ ಕಷ್ಟ ಆಗ್ತದೆ ಮೇಡಮ್, ಅದು ಕಷ್ಟ ಏನಿಲ್ಲ. ಇಲ್ಲ ಇಲ್ಲ ಎಲ್ಲ ಒಂದೇ ತರ. ಇಲ್ಲ, ಅದು ನೀವು ಭಾವನೆಗೆ ಅನುಸರಿಸಿ ನುಡಿಸೋದಷ್ಟೇ ಅಷ್ಟೇ. ಕೆಲವರು ಹೀಗೆ ಬರ್ಬೇಕು, ಇದೇ ನುಡಿಸ್ಬೇಕು ಅಂತ ಹೇಳಿದ್ರೆ ನಾವು ಬರ್ಕೊಂಡು ಅದನ್ನ, ಆದ್ರೆ ಅದು ಅದಕ್ಕಿಂತ ನಾನೇ ಹೆಚ್ಚಾಗಿ ನೋಡ್ಸಿದ್ದೆ, ಜಾಸ್ತಿ ಬರ್ಕೊಂಡು ನೋಡ್ಸಿದ್ದು ಅಂತ ಇಲ್ಲ ಯಾವ್ದು. ಇಂಥದ್ದು ನಮ್ಗೆ ಅಂದ್ರೆ ಫ್ರೀಡಮ್ ಇತ್ತು. ಈ ತರ ಈ ರಾಗಗಳನ್ನು ಸ್ವಲ್ಪ ಇದ್ ಮಾಡಿ ಪದ್ಯಕ್ಕೆ ಸರಿಯಾಗಿ, ಹಾಗಂದ್ರೆ ಅದು ಒಂಥರ ಎಫೆಕ್ಟ್ ಇರ್ತದೆ. ನೀವು ಸ್ವಂತವಾಗಿ ತೆಗೆದ ಬೇರೆಯವ್ರು ಹೇಳಿದ ಅಷ್ಟು ಬೇಕಷ್ಟೇ ಮಾಡ್ಬೇಕಾಗ್ತದೆ. ಅಂದ್ರೆ ಒಂದು ಹೊಸ ಹೊಸ ಅನುಭವಗಳಲ್ಲ ಅಲ್ಲ, ಎಲ್ಲ ಅನುಭವ. ಹೌದೌದು. ಒಬ್ರು ನಾನು ಒಂದು ಶಾಸ್ತ್ರೀಯ ಇದಕ್ಕೆ ಒಗ್ಗಿಕೊಂಡಿರ್ಬೇಕು ಅಂತ ಯಾವತ್ತೂ ಬಯಸಲಿಲ್ಲ ಸಂಗೀತದಲ್ಲಿ. ಇದಕ್ಕೆ ಅಥವಾ ಶಾಸ್ತ್ರೀಯ ಸಂಗೀತವನ್ನೇ ನುಡಿಸಿದವರು ಮೇಲ್ಮಟ್ಟದ ಆರ್ಟಿಸ್ಟ್, ಸುಗಮ ಸಂಗೀತಕ್ಕೆ ನುಡಿಸೋರು ಕೆಳಮಟ್ಟ, ಯಕ್ಷಗಾನ ಕೆಳಮಟ್ಟ, ಹಾಗೆ ಯಾವುದನ್ನು ನಾನು ಕಲೆ ಅಂದ್ರೆ ಕಲೆ, ಅದು ಎಲ್ಲ ಒಂದು ಫಿಲ್ಮಿ ಸಾಂಗ್ ನಿಮ್ಮ ಶಾಸ್ತ್ರೀಯ ಸಂಗೀತಗಳೇ ಬರ್ತದೆ, ಶಾಸ್ತ್ರೀಯ ರಾಗಗಳೇ ಬರ್ತದೆ, ಮಿಕ್ಸ್ ರಾಗಗಳು ಇರ್ತದೆ. ನಿಜವಾಗಿ ಹಿಂದೂಸ್ತಾನಿಗೂ ನುಡಿಸಿದ್ದೇನೆ. ಮಣಿಪಾಲದ ಗುರುದರ್ಶನೆ ಅಂತ ಒಳ್ಳೆ ಕಲಾವಿದ, ಅವರಿಗೂ ತುಂಬಾ ವರ್ಷ, ನಾನು 2-3 ವರ್ಷ ಅವ್ರು ನಮ್ಮದೊಂದು ಗ್ರೂಪ್ ಇತ್ತು, ಹಾಗೆ ಅವರಿಗೂ ನುಡಿಸಿದ್ದು. ನಾನು ಆಕ್ಚುಲಿ ಹಿಂದೂಸ್ತಾನಿ ಕಲಿಲ್ಲ, ಬಟ್ ನುಡಿಸುವ ಸ್ಟೈಲ್ಗಳನ್ನು ನಾವು ಮಾಡ್ಕೊ, ಅದು ಎಲ್ಲ ಅದೊಂದು ಅನುಭವ ನನಗೆ. ಅವಾಗ ನನಗೊಂದು ಕಾನ್ಫಿಡೆನ್ಸ್ ಬರ್ತದೆ, ಹಿಂದೂಸ್ತಾನಿಗೂ ನುಡಿಸ್ತೇನೆ, ಯಕ್ಷಗಾನದ ಬ್ಯಾಕ್ಗ್ರೌಂಡಿಗೂ ನುಡಿಸ್ತೇನೆ, ರಂಗಕಲೆಯಲ್ಲಿಯೂ ನುಡಿಸ್ಬೋದು. ಒಬ್ರು ಹೌದು ಮೇಡಮ್, ಖಂಡಿತ ಮಾತು ಮುಂದುವರ್ಸೋಣ. ಒಬ್ರು ನಿಮ್ಮ ಆತ್ಮೀಯರು ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ಅವ್ರು ಹೇಳುದಿಲ್ಲ, ನೀವು ಹೇಳ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ. ಆತ್ಮೀಯರಂತ ಹೇಳೋದು ಬಹಳಷ್ಟು ಅವರು ಗೊತ್ತಾಗಿಲ್ಲ ಈಗ ನೀವು ಯಾರು. ಮಾತಾಡಿ ಮೇಡಮ್, ಮಾತಾಡಿ. ಹಲೋ, ಹಲೋ ಹಲೋ ಮೇಡಮ್. ಹಾ ಹೇಳಿ. ಹಲೋ ಮೇಡಮ್, ನಿಮ್ಮ ಆತ್ಮೀಯರಿದ್ದಾರೆ, ಶರ್ಮಿಳಾ ಮೇಡಮ್ ಅವರಿದ್ದಾರೆ, ಅವರೊಂದಿಗೆ ಮಾತಾಡಿ ಮೇಡಮ್. ಅವರ ಬಗ್ಗೆ ಒಂದೆರಡು ಮಾತು. ಮಾತಾಡಿ ಅವರ ಬಗ್ಗೆ. ಏನ್ ಹೇಳ್ತೀರಿ ಮೇಡಮ್? ಶರ್ಮಿಳಾ ಮೇಡಮ್ ಅವರ ಬಗ್ಗೆ ಏನ್ ಮಾತಾಡ್ತೀರಿ, ಏನ್ ಹೇಳ್ತೀರಿ? ಶರ್ಮಿಳಾ ಮೇಡಮ್ ನಮ್ಗೆ ಇವತ್ತು ನಿನ್ನೆ ಪರಿಚಯ ಅಲ್ಲ, ಗುರುಗಳು, ಸಂಗೀತ ವರ್ಷದಿಂದ ನಮ್ಗೆ ಶಿಷ್ಯ ಒಂದು ವಿಷಯದಲ್ಲಿ. ನಮಸ್ತೆ ನಮಸ್ತೆ ಮಾಧವಿ ಟೀಚರ್. ನಮಸ್ತೆ ನಮಸ್ತೆ. ಬಾರಿ ಖುಷಿ ಅಂತ. ಥ್ಯಾಂಕ್ ಯು. ಶರ್ಮಿಳಾ ಮೇಡಮ್ ಅವರನ್ನೇ ನಾನು ಹೆಚ್ಚಿಗೆ ಪಕ್ಕವಾದ್ಯಕ್ಕೆ ಕರೆಯುವುದು. ಅದು ನನ್ನ ಸೌಭಾಗ್ಯ. ನಾನು ಅವರಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ಮಾತ್ರ ಇನ್ನೊಬ್ಬರನ್ನು ಹೇಳ್ತೇನೆ, ಅವರನ್ನು ಬಿಟ್ಟು ನಾನು ಯಾವ್ದಕ್ಕೂ ಮಾಡುದಿಲ್ಲ. ಇಲ್ಲಿ ಪ್ರೋಗ್ರಾಮಿಗೆ ಹೋಗುದಿಲ್ಲ ಅಂತಲ್ಲ, ಅವ್ರಿಗೆ ಆಗುದಿಲ್ಲ ಆದ್ರೆ ಇನ್ನೊಬ್ಬರನ್ನು ಹೇಳ್ತೇನೆ. ತುಂಬಾ ಆತ್ಮೀಯರು. ಹೌದು, ಅವರಷ್ಟು ವಿದ್ವತ್ ನಮ್ಗಿಲ್ಲ, ಅವ್ರ ಕರೆದ್ರೆ ಗುರುಗಳ ವಿದ್ವತ್ ಆಗ್ಲಿಲ್ಲ. ವಿದ್ವತ್ ಆಗ್ಲಿಲ್ಲ ಅಂದ್ರೆ ಪರೀಕ್ಷೆ ಲೆಕ್ಕದಲ್ಲಿ ಪರೀಕ್ಷೆ ಅಲ್ಲ ವಿದ್ವತ್. ಪರೀಕ್ಷೆ ವಿದ್ವತ್ ಅದು ನಿಜವಾಗಿ ಹೌದು. ಪರೀಕ್ಷೆ ಆದವರು ವಿದ್ವತ್ತಿನವರಿಗೆ ಹಂಸಧ್ವನಿ ಆಲಾಪನೆ ಮಾಡ್ಲಿಕ್ಕೂ ಬರುದಿಲ್ಲ, ಅಂತ ಪರಿಸ್ಥಿತಿ ಬಂದು ಒದಗಿದೆ ಈಗ. ಹೌದು, ವಿದ್ವತ್ ಆಗಿದೆ, ಸೀನಿಯರ್ ಆಗಿದೆ, ಅದು ಆಗಿದೆ, ಇದಾಗಿದೆ ಹೇಳಿದೆ. ಪಾಟಿನಲ್ಲಿ ಒಂದು ರಾಗ ಅಂತ ಹೇಳಿ ಒಬ್ರು ಹೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ ಯಾರು. ಸೀನಿಯರ್ ಪಾಠ ಎಲ್ಲವಾಗ ಹೇಳ್ತಾರೆ ಅಂತ ಒಂದು ಸಂಗೀತ ಪರೀಕ್ಷೆ ಅಂದ್ರೆ. ಹೌದು, ಅದು ಸರ್ಟಿಫಿಕೇಟ್ ಅಷ್ಟೇ. ಅಷ್ಟೇ ಸರ್ಟಿಫಿಕೇಟ್. ಇದು ಕಲಾವಿದರು ಒಳ್ಳೆ ತಿಳಿದವರು ಕೊಟ್ರೆ ಅದು ಸರ್ಟಿಫಿಕೇಟ್. ಚಾನಲ್ ಸರ್ಟಿಫಿಕೇಟ್. ಹೌದು, ಗುರುತಿಸುವುದು ಒಂದು ಸರ್ಟಿಫಿಕೇಟ್ ಮೇಡಮ್. ನಿಜವಾಗಿ ನಾವು ಕಲಾವಿದರನ್ನ ಗುರುತಿಸ್ತಾರೆ ನೋಡಿ, ಅದು ಒಂದು ದೊಡ್ಡ ಒಂದು ಬಹುಮಾನ, ಸರ್ಟಿಫಿಕೇಟ್ ಅಂತ. ನಾವು ಕಲ್ತದ್ದಲ್ಲ. ಪರೀಕ್ಷೆಗೆ ಪಾಠಕ್ಕೆ ಸೇರುವಾಗ್ಲೇ ಪರೀಕ್ಷೆಗೆ ಆಗ್ತೀಗ ಅಂತ ಒಂದು ಕ್ವಶನ್. ಪಾಠ ಎಷ್ಟಾಗ್ಲಿ ಏನಾಗ್ಲಿ ತುಂಬಾ ಖುಷಿ ಆಯ್ತು ಅವರನ್ನ ನೀವು ಅದಕ್ಕೆ ಸಂದರ್ಶನಕ್ಕೆ. ಆಗ್ಲಿ ಮೇಡಮ್, ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು. ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ನಂಗೆ. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ, ಖುಷಿ ಆಯ್ತು. ನೀವು ಹಿರಿಯ ಸಂಗೀತ ಕಲಾವಿದರು, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲಿರ್ಲಿ ಎನ್ನುವಂತ ನಿಟ್ಟಿನಲ್ಲಿ ನಮ್ಮೊಂದು ಪ್ರಾರ್ಥನೆ. ತುಂಬಾ ಖುಷಿ ಆಯ್ತು ಅವಕಾಶ ಕೊಟ್ಟದಕ್ಕೆ. ಆಗ್ಲಿ ಮೇಡಮ್, ಆಯ್ತು ಮೇಡಮ್. ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ರೀತಿ ಮೇಡಮ್, ನೀವು ಅಂದರೆ ಈ
ನಾಟಕದ ಅದರ ಬಗ್ಗೆ ಹೇಳ್ತಿದ್ರಿ. ಅದೇ ರೀತಿ ಮತ್ತೆ ಆಳ್ವಾಸ್ ವಿರಾಸತ್ತಲ್ಲಿ ಕೂಡ ನೀವು ಭಾಗವಹಿಸಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು. ಆಳ್ವಾಸ್ ವಿರಾಸತ್ತಿಗೆ ನೃತ್ಯ ನಿಕೇತನದೊಂದು, ಹಾಗೆ ಸುಮಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಮತ್ತು ಈ ಒಂದು ಎಂತ ಹೇಳ್ತೀರಿ, ಅನ್ಎಕ್ಸ್ಪೆಕ್ಟೆಡ್ ವಿಷಯ ಹೇಳಿದರೆ, ಒಂದು ಟಾಪ್ ಆರ್ಟಿಸ್ಟ್ ಅಭಿಷೇಕ್ ರಾಘುರಾಮ್ ಮತ್ತು ಜಯತೀರ್ಥ ಮೇವುಂಡಿ ಜುಗಲ್ಬಂದಿ ಕಾರ್ಯಕ್ರಮ ಇತ್ತು. ಆ ದಿವಸ ನಾನು ಇಲ್ಲೇ ಉಡುಪಿ ಉಚ್ಚಿಲ ಪಕ್ಕ ಒಂದು ಬೆಳಗ್ಗೆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ. ಕಾರ್ಯಕ್ರಮ ಮುಗಿದು ಊಟದ ಟೈಮಿಗೆ ನನಗೆ ಸಡನ್ ಒಂದು ಕಾಲ್ ಬಂತು, ಮಂಗಳೂರು ಆಕಾಶವಾಣಿ ರಫೀಕ್ ಖಾನ್ ಸಿತಾರ ಆರ್ಟಿಸ್ಟ್, ಹೀಗೆ ಸಂಜೆ ಇವತ್ತು ಆಳ್ವಾಸ್ ವಿರಾಸತ್ತಿಗೆ ನೀವು ಬರ್ಬೋದಾ ಅಂತ. ನನಗೆ ಇದು ಸಡನ್ ಒಂದು ಸರ್ಪ್ರೈಸ್, ಮತ್ತೆ ಒಂದು ಏನು ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ. ಏನು ಕಾರ್ಯಕ್ರಮಗಳಿದೆ, ಅಭಿಷೇಕ್ ರಾಘುರಾಮ್ ಮತ್ತು ಜಯತೀರ್ಥ ಮೇವುಂಡಿ ಜುಗಲ್ಬಂದಿ ಅಂತ, ಇದು ನನಗೆ ಕನಸ, ಅದು ನಾವು ನುಡಿಸುವಂಥದ್ದು ಅವರಿಗೆ. ಇಲ್ಲ ಸರ್, ಇದಿಷ್ಟು ದೊಡ್ಡ, ಅದು ಈಗ ಸಂಜೆಗೆ ನಾನು ಇಮಿಡಿಯೇಟ್ ಹೊರಡಬೇಕಿತ್ತು ಊಟಾಗಿ ಕಾರ್ ಮಾಡಿಕೊಂಡು. ಕಡೆಗೆ ಇಲ್ಲ ಸರ್, ಮಂಗಳೂರಲ್ಲಿ ಆಕಾಶವಾಣಿ ಕಲಾವಿದರಿದ್ದಾರೆ, ಬೇರೆ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಇದ್ದಾರೆ, ನೀವು ಅವರಿಗೆ ಹೇಳಿ. ಇದು ಸಡನ್ ಆಗಿ ಯಾಕೆ ನನಗೆ ಹೇಳ್ತಾ ಇದ್ದೆ, ಅಲ್ಲ ಅದು ಮೇನ್ ಬರಬೇಕಿದ್ದ ವಾಯಿಲಿನಿಸ್ಟ್ ಏನೋ ಹೆಲ್ತ್ ಅಪ್ಸೆಟ್ ಆಯ್ತಾ, ಏನೋ ಒಂದು ಪ್ರಾಬ್ಲಮ್ ಆಯ್ತು ಅವರಿಗೆ, ಸೊ ಅವರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಸೊ ನೀವು ಅರ್ಜೆಂಟ್ ಬರಬೇಕು ಅಂತ. ಅಷ್ಟಾಗ ಅಲ್ಲಿ ಟ್ರಿಚಿ ಕುಮಾರ್ದ ಘಟಮ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ನನಗೆ ಕಾಲ್ ಮಾಡಿ, ಮೇಡಮ್ ಬಂದದನ್ನು ಬಿಡಬೇಡಿ, ಒಪ್ಪಿಕೊಳ್ಳಿ ಅಂತ ನನ್ಗೊಂದು. ಇಲ್ಲ ಸರ್, ಒಪ್ಪಿಕೊಳ್ಳೋದು ದೊಡ್ಡ, ನಾನೇ ಎಲ್ಲವನ್ನು ಬಂಡಧೈರ್ಯದಲ್ಲಿ ಒಪ್ಪಿಕೊಳ್ಳೋದು. ಇಷ್ಟು ದೊಡ್ಡ ಆರ್ಟಿಸ್ಟಿಗೆ ಇದು ನನಗೆ ಫಸ್ಟ್ ಟೈಮ್ ಈ ಥರ ಅವಕಾಶ ಸಿಕ್ಕುದು. ನಾನು ಅವರ ಲೆವೆಲಲ್ಲಿ ಇಲ್ಲ, ಖಂಡಿತಕ್ಕೂ ಇಲ್ಲ. ಬಟ್ ಏನ್ ಇಲ್ಲ, ನೀವೇ ಬರ್ಬೇಕು ಹೇಳೋಕೆ ನನಗೆ ಏನ್ ಮಾಡ್ಲಿಕ್ಕಾಗಲ್ಲ. ಎಮರ್ಜೆನ್ಸಿ ಆರ್ಟಿಸ್ಟ್ ಆಗಿ ನಾನು ಹೋಗಿದ್ದೆ. ನಾನು ನಮ್ಮ ತಾಯಿಯವರನ್ನ ಸಹ ಕರ್ಕೊಂಡು ಹೋದೆ, ವಾಪಸ್ ಬರೋಕೆ ತುಂಬಾ ಲೇಟ್ ಆಗ್ತದೆ, ಕಾರ್ ಮಾಡ್ಕೊಂಡೆ ಹೋಗಿದ್ದೆ. ಹೋಗ್ಬೇಕಿದ್ರೆ ಅವರು ಸ್ಟೇಜಲ್ಲಿ ಕುತ್ಕೊಂಡು ಸೌಂಡ್ಸ್ ಇದು ಚೆಕಿಂಗ್ ಎಲ್ಲ ಆಗ್ತಾ ಇತ್ತು. ನಾನು ಅವರಿಗೂ ಪಾಪ ನನ್ನ ಪರಿಚಯ ಇಲ್ಲ. ನಮ್ಗೆ ಅದ್ರ ದೊಡ್ಡ ಆರ್ಟಿಸ್ಟ್ ಕೇಳಿ ಗೊತ್ತು, ಅವರಿಗೂ ಒಂದು ಭಯ ಇರ್ತದೆ ನೋಡಿ, ಇವರು ಇಲ್ಲಿ ಆರ್ಟಿಸ್ಟ್ ಹೇಗೋ ಏನೋ ಏನ್ ಮಾಡ್ತಾರೆ, ನಮ್ಮ ಇಡೀ ಪ್ರೋಗ್ರಾಮ್ ಹಾಳಾಗಬಾರ್ದಲ್ಲ. ಕಡೆಗೆ ಏನ್ ಹೇಳಿದ್ರೆ ನಾನು ಅವ್ರ ಸೌಂಡ್ ಸಿಸ್ಟಮ್ ಎಲ್ಲ ಚೆಕ್ ಮಾಡಿ, ನಾನು ಹೋಗಿ ಸೌಂಡ್ ಸ್ಟೇಜಲ್ಲಿ ಕೂತೆ, ಚೆಕಿಂಗ್ ಎಲ್ಲ ಆಯ್ತು. ವಾಪಸ್ ಗ್ರೀನ್ ರೂಮಿಗೆ ಹಿಂದಕ್ಕೆ ಬಂದೆವು, ನಾವು ವಾಪಸ್ ಸ್ಟೇಜ್ನ ಹಿಂದಕ್ಕೆ ಬಂದಿದ್ದೇವೆ. ಸೊ ಅಲ್ಲಿ ಈಗ ಇಂಟ್ರೊಡ್ಯೂಸ್ ಮಾಡಿ ಕೊಟ್ರು ನೋಡಿ, ಇವರು ಶರ್ಮಿಳಾರ ಅಂತ ವಯಲಿನಿಸ್ಟ್, ಉಡುಪಿಯಿಂದ ಬಂದಿದ್ದಾರೆ. ಓ ಹೌದಾ ಅಂತ ಇಂಗ್ಲೀಷಲ್ಲಿ ಮಾತಾಡಿ, ನೀವು ಬರೀ ಸಾ ಪ ಸಾ ಅಷ್ಟು ಶ್ರುತಿ ಬೋ ಹಾಕಿದ್ರೆ ಸಾಕು. ನನಗೆ ಅದು ತುಂಬಾ ನೋವಾಯ್ತು. ಈಗ ನಾವು ಬರೀ ಅವ್ರು ಎಷ್ಟು ದೊಡ್ಡ, ಯಾಕಂದ್ರೆ ಅವ್ರಿಗೊಂದು ಭಯ ಇರ್ತದೆ, ನಾವು ಏನು ಅಂತ ಅವರಿಗೂ ಗೊತ್ತಿಲ್ಲ. ಏನಂದ್ರೆ ಅಲ್ಲಿ ಒಂದು ವಯಲಿನಿಸ್ಟ್ ಬೇಕು, ಹೌದು, ಅವರಿಗೆ ನುಡಿಸ್ಬೇಕಷ್ಟೇ. ನಾನು ಏನ್ ನುಡ್ಸೆ ಅಂತ ಅವರಿಗೂ ಗೊತ್ತಿಲ್ಲ, ಪಾಪ ಅವರ ತಪ್ಪಲ್ಲ. ಹೇಳಿದಾರೆ ನೋಡಿ, ಅವ್ರಿಗೆ ಹೇಳ್ಬೇಕು. ಕರೆಕ್ಟ್. ಕಡೆಗೆ ನಾನು ಹೇಳಿದೆ, ಸರ್ ಆಯ್ತು ಅಂತ ಹೇಳಿದೆ. ಕಡೆಗೆ ನನ್ಗೆ ಏನಂದ್ರೆ ಒಂದು ಸ್ಟೇಜಲ್ಲಿ ಕೂತ್ ಮೇಲೆ ನನ್ನ ಬೆರಳು ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ, ಸುಮ್ಮನೆ. ನನಗೆ ಮತ್ತೊಂದು ನನಗೆ ತಲೆಗೆ ಹೋಯ್ತು, ಇದು ಕಾರವಾರದಿಂದ ಈ ಕಡೆ ಮಂಗಳೂರು ಈ ಕಡೆವರೆಗೆ ಲೈವ್ ಪ್ರೋಗ್ರಾಮ್, ಲೈವ್ ಟೆಲಿಕಾಸ್ಟ್ ಆಗ್ತೈತೆ. ನಾನು ಸ್ಟೇಜಲ್ಲಿ ಸುಮ್ಮನೆ ಹೀಗೆ ಹಾಕಿರೆ ನನ್ನ ಮರ್ಯಾದೆಯಿಂದ ಪ್ರಶ್ನೆ ಇಲ್ಲ, ನನ್ನನ್ನು ಯಾಕೆ ಕೂರಿಸಿದ್ರು ಅಂತ ಪ್ರಶ್ನೆ ಬರ್ತಾ ಇಲ್ಲ ಅಲ್ವಾ. ಸೊ ನಾನು ಏನು ಮಾಡಿದ್ದೆ, ಅವರು ವಾತಾಪಿ ಹಂಸಧ್ವನಿದು ವಾತಾಪಿ ಇದನ್ನು ಇಬ್ಬರು ತಗೊಂಡ್ರು, ಸ್ವರಪ್ರಸ್ತಾರಕ್ಕೆ ಬಿಟ್ಟರು. ಆಲಾಪನೆಯೂ ಮಾಡಿದ್ದೆ ನಾನು, ಗ್ಯಾಪ್ ಕೊಟ್ಟು ಕೂಡಲೇ ಬಿಡಲಿಲ್ಲ, ನಾನು ಅವಕಾಶ ಸಿಕ್ಕೋಗ್ಬಿಡೋಣ. ಸ್ವರಪ್ರಸ್ತಾರ ಮಾಡಿದ್ರು, ಅಲ್ಲಿಯೂ ಮಾಡಿದೆ, ಏನು ತಪ್ಪಾಗ್ಲಿಲ್ಲ. ದೇವರದಿಂದ ನಮ್ಮ ಗುರುಗಳ ಆಶೀರ್ವಾದದಿಂದ ಏನು ತಪ್ಪಾಗ್ಲಿಲ್ಲ. ಅನುಭವ ಅಂತಲ್ಲ, ಅವರದ್ದು ಕ್ಯಾಲ್ಕುಲೇಷನ್ ತುಂಬಾ ಇರುತ್ತೆ. ಅವರು ಮೃದಂಗಂ ಆರ್ಟಿಸ್ಟ್ ಎಲ್ಲ, ಅವರು ಅಭಿಷೇಕ್ ರಾಘುರಾಮ್ ಟಾಪ್ ಆರ್ಟಿಸ್ಟ್, ಅವರದ್ದು ಲೆಕ್ಕಾಚಾರ ಮಾಡ್ಕೊಂಡೆ ಬಂದಿರ್ತಾರೆ. ನಾವು ಆನ್ ದಿ ಸ್ಪಾಟ್ ಹೋಗುದಲ್ಲ, ಅವರ ಲೆಕ್ಕಾಚಾರಗಳು ತುಂಬಾ ಟಫ್ ಇರ್ತವೆ, ಎಲ್ಲ ಕಲ್ತವ್ರು. ಸೊ ಅದನ್ನು ಜುಗಲ್ಬಂದಿ ಆದ್ರಿಂದ ಸ್ವಲ್ಪ ಲೈಟ್ ಆಗಿ ಹೋಗಿತ್ತು, ತುಂಬಾ ಏನು ಇದರಲ್ಲಿ ಹೋಗ್ಲಿಲ್ಲ. ಅದು ಅವರಿಗೆ ಕೆಲಸ ಜಾಸ್ತಿ ಅಲ್ಲ, ಅವರಿಗೆ ಅಂದ್ರೆ ಅದೇ, ಅದು ಅಂದ್ರೆ ಹಿಂದೂಸ್ತಾನಿಯಲ್ಲೂ ಅಷ್ಟೆಲ್ಲ ಅವರು ಲೆಕ್ಕಾಚಾರದಲ್ಲಿ ಹೋಗಲ್ಲ, ತುಂಬಾ ಮೆಲಡಿ ಇದೆಲ್ಲ ಜಾಸ್ತಿ. ಸೊ 2-3 ಪದ್ಯಗಳೆಲ್ಲ ಕಚೇರಿಗಳನ್ನು ಮಾಡಿದ್ದಾರೆ, ಅಂದ್ರೆ ಕಚೇರಿ ಇಡೀ ಒಂದು 3-4 ಪದ್ಯಗಳು ಅಷ್ಟೇ. ಮುಗ್ದು ಹಿಂದೆ ಬಂದ್ಮೇಲೆ ನಾನು ಕೇಳಿದೆ, ಸರ್ ಏನಾದ್ರು ತಪ್ಪಿದ್ರೆ ಇದು ಮಾಡಿ. ಇಲ್ಲ, ಯು ಪ್ಲೇಡ್ ವೆರಿ ವೆಲ್ ಅಂತ, ತುಂಬಾ ಚೆನ್ನಾಗಿ ನುಡ್ಸಿದ್ರಿ, ನನಗೇನು ತೊಂದರೆ ಆಗ್ಲಿಲ್ಲ ಹೇಳಿ. ಅದೇ ದೊಡ್ಡ ಸರ್ಟಿಫಿಕೇಟ್ ಎನ್ಸ್ಕೊಂಡೆ, ನನ್ನಿಂದ ತೊಂದರೆ ಆಗ್ಬಾರ್ದು. ನನ್ನದೇನು ಹೇಳಿದ್ರೆ, ನಾನು ಯಾವತ್ತಿಗೂ ಓವರ್ಟೇಕ್ ಮಾಡುದಿಲ್ಲ. ಒಂದು ಕಚೇರಿಗೆ ಹೋದ್ರೆ ವೋಕಲಿಸ್ಟ್ಗಿಂತ ಜಾಸ್ತಿ ನಾವು ನುಡ್ಸೋದಾಗ್ಲಿ ಅದು ಮಾಡಬಾರ್ದು. ಏನಿದ್ರಲ್ಲಿ ಟೀಮ್ ವರ್ಕ್, ನಮ್ಮಿಂದ ಪ್ರೋಗ್ರಾಮ್ ಹಾಳಾಗಬಾರ್ದು. ನಾವು ಅವರ ಲೆವೆಲಲ್ಲಿ ಇರ್ದೇವಾ ಇಲ್ವಾ ಅದು ಬೇರೆ ವಿಷಯ, ಬಟ್ ನಮ್ಮಿಂದ ಕಾರ್ಯಕ್ರಮ ಹಾಳಾಗಬಾರ್ದು. ನಮ್ಮ ಪೋಷನ್ ನನ್ಗೆ ಗೊತ್ತಿದ್ದದ್ದು ನೀಟಾಗಿ ನೋಡ್ಸ್ಕೊಂಡು ಬಂದಿದ್ದೆ, ಅದು ಒಂದು ಸಮಾಧಾನ. ಅಷ್ಟಾದ್ರೂ ನನಗೆ ಇವರು ರಾಗಧನದ ಉಮಾಶಂಕರಿ ಅವರು ಮತ್ತೆ ಯಾವಾಗ ಈಶ್ವರಯ್ಯ ಇದ್ರು, ಅವರು ಕೆಳಗೆ ಬಂದ್ಮೇಲೆ, ಏನು ಶರ್ಮಿಳಾ ನಿನ್ನ ಧೈರ್ಯ ಆಗ್ಬೋದು ನಿನ್ನದು. ಇವ್ರಿಗೆ ಇಲ್ಲ ಸರ್, ಇದು ಬಂಡ ಧೈರ್ಯವೇ, ನಾನು ಧೈರ್ಯ ಅಂತ ನಾನು ಒಪ್ಪಿಕೊಂಡು ಹೋದಲ್ಲ,
ನಾನು ಅವಕಾಶ ಸಿಕ್ಕಿದ್ದನ್ನು ಬಿಡುದಿಲ್ಲ. ಖಂಡಿತ ಮತ್ತೆ ದೇವರ ಇಚ್ಛೆ, ದೇವರ ಅವಕಾಶ ಕೊಡ್ತಾರೆ ಒಂದೊಂದು. ಅದಕ್ಕೆ ಉಮಾಶಂಕರ್ ಅವರು ಹೇಳಿದ್ರು, ಅಯ್ಯೋ ಇದು ಕಾರ್ ಎಲ್ಲ ಕಡೆ ಇದು ಹೋಗ್ತದೆ ತೆಲಿಗೆ ಅಲ್ಲ, ಅದಕ್ಕೆ ನನಗೆ ಗೊತ್ತಿದ್ದಷ್ಟನ್ನು ನೋಡ್ಸೇನೆ, ಅವ್ರು ಹೇಳಿದಾಗೆ ನಾನು ಸುಮ್ಮನೆ ಕೂರ್ಲಿ. ಆಗಲಿ ಮೇಡಮ್. ಅದೇ ರೀತಿ ಮೇಡಮ್, ತಾವು ಗುರುಗಳಾಗಿ ಮುಕುಂದ ಕೃಪಾದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೀರಿ. ಒಂದು 2 ಮಾತು ಮೇಡಮ್ ಮುಕುಂದ ಕೃಪಾದ ಬಗ್ಗೆ ಮತ್ತೆ ಅಲ್ಲಿ ನೀವು ಕಲಿಸುವಂಥ ಕಾಯಕದ ಬಗ್ಗೆ. ಮುಕುಂದ ಕೃಪಾದಲ್ಲಿ ತುಂಬ ವರ್ಷದಿಂದ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ. ನಾನು ಕ್ಲಾಸಿಗೆ ಸೇರುವಾಗಲೂ ರಂಗಪೈ, ಅಲ್ಲಿ ರಂಗಪೈ ಗೊತ್ತಿರ್ಬೋದು ನಿಮಗೆ, ಖ್ಯಾತ ತಬಲಾ ವಾದಕ, ಮಣಿಪಾಲ್ ಇದರಲ್ಲಿ ಡೀನ್ ಆಗಿದ್ದವರು, ಸಬ್ ರಿಜಿಸ್ಟ್ರಾರ್ ಆಗಿದ್ದವರು. ಅವರು ನಮ್ಮ ಪ್ರಿನ್ಸಿಪಾಲ್. ಸೊ ಅವರು ನಮ್ಮ ಮಾಸ್ಟರ್ ಹತ್ರ ಕಲ್ತಿದ್ರು, ನಮ್ಮ ಗುರುಗಳ ಹತ್ರ ಕಲ್ತವರು ಸ್ವಲ್ಪ. ಅವರು ನನ್ನನ್ನು ರಿಕ್ವೆಸ್ಟ್ ಫಸ್ಟಿಗೆ ಒಮ್ಮೆ ಕೇಳ್ಕೊಂಡ್ರು, ಕ್ಲಾಸ್ ಮಾಡ್ತೀರಾ? ನಾನು ಅವಾಗ ಬೀಚ್ ರೋಡಲ್ಲಿದ್ದೆ, ಫಸ್ಟ್ ಮದುವೆ ಅದೇ ಶುರುವಲ್ಲಿ. ನಮಗೆ ವೀಕೆಂಡಿಗೆ ಬಂದು ಕ್ಲಾಸ್ ಮಾಡಲಿಕ್ಕೂ ಸ್ವಲ್ಪ ಆಗ್ತಿತ್ತು. ಮತ್ತೆ ಅವರು ಒತ್ತಾಯ ಮಾಡಿದ್ರು. ಆವಾಗಲೂ ನನ್ನದು ಒಂದೇ ಮಾತು ಹೇಳಿದರೆ, ಸರ್ ನನ್ನದು ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ಪ್ರೋಗ್ರಾಮಿಗೆ. ನಾನು ರೆಗ್ಯುಲರ್ ಆಗಿ ಕ್ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ವೀಕೆಂಡ್ ಕ್ಲಾಸ್ ಇದ್ರೆ ಮಾಡ್ತೇನೆ. ಏನಿದ್ರು ನಮಗೆ ಪ್ರೋಗ್ರಾಮ್ ಅಂತ ಹೇಳೋನು ಒಂದು ಇಟ್ಸ್ ಅ ಪಾರ್ಟ್ ಆಫ್ ಲರ್ನಿಂಗ್ ಅಂತ ಹೇಳಿ, ಪ್ರತಿ ಪ್ರೋಗ್ರಾಮ್ ಕೂಡ. ಸೊ ನಂದು ಫಸ್ಟ್ ಪ್ರಿಫರೆನ್ಸ್ ಪ್ರೋಗ್ರಾಮಿಗೆ, ಪ್ರಥಮ ಆದ್ಯತೆ ಪ್ರೋಗ್ರಾಮಿಗೆ. ಕ್ಲಾಸ್ ಆ ಟೈಮಲ್ಲಿ ಶನಿವಾರ ಆದಿತ್ಯವಾರ ಕ್ಲಾಸ್, ವೀಕೆಂಡ್ ಕ್ಲಾಸ್ ನಾನು ಫ್ರೀ ಇದ್ರೆ ಖಂಡಿತಗೂ ಕ್ಲಾಸ್ ಮಾಡ್ತೇನೆ. ಪಾರ್ಟ್ ಟೈಮ್ ಜಾಬ್ನಾಗೆ ನಾನು ಸೇರಿಕೊಂಡೆ. ಇಷ್ಟು ವರ್ಷ ಆಯಿತು, ಸುಮಾರು ವರ್ಷ ಆಯಿತು. ಮಕ್ಕಳು ವರ್ಷ ಹೋದಾಗೆ ತುಂಬಾ ಜನ ಈಗ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಕೆಲವರು ಬಿಡ್ತಾರೆ, ಕೆಲವರು ಕಲಿತಾ ಇದ್ದಾರೆ. ಹಾಗೆ ಅಲ್ಲಿ ವರ್ಷಕ್ಕೊಂದು ಶಾರದಾ ಪೂಜೆಗೂ ಮಕ್ಕಳಿಗೆ ಅವಕಾಶ ಉಂಟು, ನುಡಿಸಬಹುದು. ಹಾಗೆ ಮತ್ತೆ ತುಂಬಾ ಸಾಧನೆ ಮಾಡಿ ಮುಂದಕ್ಕೆ ಹೋದರೆ ಇದು ಟಫ್ ಇನ್ಸ್ಟ್ರೂಮೆಂಟ್. ಹೌದು. ಮತ್ತೆ ಇಲ್ಲಿ ಸ್ವಲ್ಪ ಸ್ಕೋಪ್ಗಳು ಕಮ್ಮಿ. ಮತ್ತೀಗ ನಾವು ಸೀನಿಯರ್ಸ್ ಆರ್ಟಿಸ್ಟ್ ಇರುವಾಗ ನಮ್ಮನ್ನೇ ಕರೀತಾರೆ. ನಾನು ಅದು ಕೇಳುದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರೀತಾರೆ. ನಮ್ಮ ಹಾಗೆ ಅವರಿಗೆ ಒಂಚೂರು ಅವಕಾಶ ಸಿಕ್ಕಿದೆ, ಇಂಟ್ರೆಸ್ಟ್ ಬರ್ತದೆ. ನಾನೀಗ ಹೋದ ವರ್ಷ ಒಂದು ಸ್ವಲ್ಪ 2 ವರ್ಷ ಹೋದ ವರ್ಷ ಮಕ್ಕಳಿಗೆ ಸ್ವಲ್ಪ ಈ ನವರಾತ್ರಿ ಟೈಮಲ್ಲಿ ಬಪ್ಪನ ಟೆಂಪಲ್, ಹೀಗೆ ಕೆಲವು ಟೆಂಪಲ್ಗಳಲ್ಲಿ ಅವಕಾಶ ಸಿಗ್ತದೆ. ಎಲ್ಲರೂ ಅವಕಾಶ ಹೇಳಿದ್ಕೊಳ್ಳಿ ಸೇವೆ ಅಂತಲೇ, ಇನ್ನು ಪೇಮೆಂಟ್ ಇರೋದಿಲ್ಲ, ಏನಿಲ್ಲ. ನಾವು ಸ್ವಲ್ಪ ಮಕ್ಕಳ ಹತ್ರ ಅಕಂಪನಿಮೆಂಟ್ ಆರ್ಟಿಸ್ಟ್ಗೆ ಸ್ವಲ್ಪ ಏನಾದರೂ ಕಲೆಕ್ಟ್ ಮಾಡಿ ನಾವು ಕೊಡ್ಬೇಕಾಗ್ತದೆ. ಅಂದ್ರೆ ಮಕ್ಕಳಿಗೆ ಒಂಚೂರು ಎನ್ಕರೇಜ್ಮೆಂಟಿಗೆ. ಈಗ ಪರೀಕ್ಷೆ ಕಟ್ಟುವ ಉದ್ದೇಶ ಅದೇ. ನಾವು ಈಗ ಅವರು ಆಗ ನಮ್ಮ ಗುರುಗಳು ಮಾಧವಿ ಟೀಚರ್ ಹೇಳಿದಾಗೆ, ಕ್ಲಾಸಿಗೆ ಸೇರುವಾಗಲೇ ಜೂನಿಯರ್ ಯಾವಾಗ ಕಟ್ಟುದು, ಸೀನಿಯರ್ ಯಾವಾಗ ಕಟ್ಟುದು ಹಾಗೆ ಕೇಳುವವರೇ ಇರುದು. ಪರೀಕ್ಷೆ ಕಟ್ಟುವವರದೊಂದು ಕ್ಯಾಟಗರಿ ಬೇರೆ, ನಿಜವಾಗಿ ಕಲಿಬೇಕು ಅಂತ ಬರುವವರದೊಂದು ಕ್ಯಾಟಗರಿ ಬೇರೆ, ಅದು ಬೇರೆನೆ ಬೇರೆ. ಸೊ ಪರೀಕ್ಷೆ ಕಟ್ಟುವವರಿಗೆ ಏನು ಹೇಳ್ತಾನೆ ಹೇಳಿದ್ರೆ, ಪರೀಕ್ಷೆ ಕಟ್ಟುವವರೇ ಕಟ್ಬೋದು, ನಾನೇನು ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಒಂದೇ ಉದ್ದೇಶ ಹೇಳಿದ್ರೆ, ಅದರಲ್ಲಿ ಆ ಪ್ರತಿಯೊಂದು ಕೃತಿಗಳನ್ನು, ಪದ್ಯಗಳನ್ನು ಪರೀಕ್ಷೆಗೋಸ್ಕರ ಬಾಯ್ಪಾಠ ಮಾಡಿ ನೋಡಿಸ್ತಾರೆ. ಬೇರೆ ಯಾವ ಉದ್ದೇಶ ಇಲ್ಲ. ಯಾಕಂದ್ರೆ ಮತ್ತೆ ಪಾಲಿಟಿಕ್ಸ್ ಆಗ್ಬೋದು, ಆಗದೇ ಇರ್ಬೋದು, ಅಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ಬೋದು, ಜಾಸ್ತಿ ಮಾರ್ಕ್ಸ್ ಬರ್ಬೋದು. ಅದಕ್ಕೂ ಇವರ ಪರ್ಫಾರ್ಮೆನ್ಸಿಗೂ ಏನು ಇದಿಲ್ಲ, ಕನೆಕ್ಷನ್ ಇಲ್ಲ. 90 ಮಾರ್ಕ್ಸ್ ತೆಗೆದವರು ಪರ್ಫಾರ್ಮ್ ಮಾಡಬೇಕು ಅಂತ ಏನಿಲ್ಲ. ಅದು ಥಿಯರಿಯಲ್ಲೂ ಮಾರ್ಕ್ಸ್ ಉಂಟು ಅದಕ್ಕೆ. ಮತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ ಏನ್ ಕೇಳ್ತಾರೆ, ಒಂದು ಇಷ್ಟಿಷ್ಟು ಕೇಳ್ಕೊಂಡು, ಒಂದು ಪಲ್ಲವಿ ಒಂದು ಸ್ವಲ್ಪ ನೋಡಿಸಿ, ಅನುಪಲ್ಲವಿ ಸ್ವಲ್ಪ ನೋಡಿಸಿ. ಅದು ಈ ಮಕ್ಕಳಿಗೆ ಎಷ್ಟು ಬಾಯ್ಪಾಠ ಮಾಡಿರ್ತಾರ, ಚೆನ್ನಾಗಿ ಅದೇ ಇದನ್ನು ಬಾಯ್ಪಾಠ ಮಾಡಿದ್ರೆ ಮೇಲೆ ಬಿದ್ರು ಬರಲ್ಲ ಅಂದ್ರೆ ಹೋಯ್ತು, ಗೊತ್ತಿಲ್ಲದನ್ನ ಎಲ್ಲಾರು ಕೇಳಿದ್ರೆ ಮಾರ್ಕ್ಸ್ ಹೋಯ್ತು. ಸೊ ಅದಕ್ಕೂ ಪರೀಕ್ಷೆಗೂ ಇದಕ್ಕೂ ಏನು ಕನೆಕ್ಷನ್ ಇಲ್ಲ. ಅಟ್ಲೀಸ್ಟ್ ಒಂದು ಭಯದಲ್ಲಿ ಒಂಚೂರು ಪ್ರಾಕ್ಟೀಸ್ ಮಾಡ್ತಾರೆ, ಸ್ವಲ್ಪ ವಿಷಯ ತಿಳ್ಕೊಳ್ತಾರೆ, ಸರ್ಟಿಫಿಕೇಟ್ ಸಿಗ್ತದೆ. ಸರ್ಟಿಫಿಕೇಟ್ ನಮ್ಮ ಹತ್ರ ಉಂಟು, ಅದು ಬೇರೆ. ಹಾಗೆ ಮೇಡಮ್, ಕೊನೆಯದಾಗಿ ಅಂದ್ರೆ ನೀವು ನಿಮ್ಮ ಅಂದ್ರೆ ಈ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ 1-2 ಮಾತು ಕೊನೆಯದಾಗಿ. ಪ್ರಶಸ್ತಿಯ ಹಿಂದೆ ಬಿದ್ದವಳೆ ಅಲ್ಲ ನಾನು, ಅಥವಾ ಅಪ್ಲಿಕೇಶನ್ ಕೊಟ್ಟು ಅದು ನನಗೆ ಇಷ್ಟವೂ ಅಲ್ಲ. ಆದರೂ ಅದು ಒಂದು 7-8 ವರ್ಷ ಮೊದಲು ಕಡಿಯಳ್ಳಿ ರೋಟ್ರಿ ಅವರು ಒಂದು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಮತ್ತು ಮಂಗಳೂರಿನದೇ ನಾನು ಅವಾಗ ಹೇಳಿದೆಲ್ಲ, ಗಲ್ಫ್ ಕಂಟ್ರೀಸಲ್ಲಿ ಪ್ರೋಗ್ರಾಮ್ ಕೊಟ್ಟೆ. ಅವ್ರದ್ದು ಸದ್ಗುರು ಸಂಗೀತ ಪಾಠಶಾಲೆ ಅಂತಿದೆ ಮಂಗಳೂರು, ಅವರೊಂದು ಹೆಚ್ಚು ಕಾರ್ಯಕ್ರಮ ನಾನು ಹೋಗ್ತಾ, ಅವರ ಮಕ್ಕಳು ಅಲ್ಲಿ ಅವರು ತ್ಯಾಗರಾಜ ಆರಾಧನೋತ್ಸವ ಮಾಡುವಾಗ ಸೀತಾರಾಮ ಕಲ್ಯಾಣೋತ್ಸವ ಮಾಡ್ತಾರೆ, ಎವ್ರಿ ಇಯರ್ ಮಾಡ್ತಾರೆ. ಆವಾಗಲೂ ಅಲ್ಲಿ ದೊಡ್ಡ ಆರ್ಟಿಸ್ಟ್ ಬರ್ತಾರೆ, ಪಂಚರತ್ನ ಕೃತಿ ಗೋಷ್ಠಿ ಗಾಯನ ಆಗ್ತದೆ. ಮತ್ತು ಅವರ ಸ್ಟೂಡೆಂಟ್ಸ್ ಅಲ್ಲಿ ಇಡೀ ಕಾರ್ಯಕ್ರಮಕ್ಕೂ ನಾನೇ ಅಕಂಪನಿಮೆಂಟ್ ಕೊಡೋದು. ಹೀಗೆ ಅವರ ಸಂಸ್ಥೆಯಿಂದ ಒಂದು ಪಲ್ಲವಿ ಪ್ರಶಸ್ತಿ ಕೊಡಿಸಿದ್ದಾರೆ ನನಗೆ. ಆಮೇಲೆ ಇತ್ತೀಚೆಗೆ ಕೊಡವರು ಸುಧೀರ್ ರಾವ್ ಮತ್ತು ಮಾನಸಿ ಸುಧೀರ್ ರಾವ್ ಇವರು ನೃತ್ಯ ನಿಕೇತನ ಕೊಡೋದ್ರಿಂದ ಅವರ ತಂದೆ ಮತ್ತು ತಾಯಿಯ ಹೆಸರಲ್ಲಿ ಪ್ರಶಸ್ತಿ ಮಾಡೋದು ಒಂದೊಂದು ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ವರ್ಷಗಳ ಮೊದಲಿಂದ. ಸೊ ಕೃಷ್ಣ ಪ್ರೇಮ ಪ್ರಶಸ್ತಿ ಅನ್ನೊಂದು ಕೊಟ್ಟಿದ್ದಾರೆ. ಬಹಳಷ್ಟು ಪ್ರಶಸ್ತಿಗಳು ಇನ್ನೂ ಬಹಳಷ್ಟು ಬರಲಿ ನಿಮಗೆ ನರೆಸಿಕೊಂಡು. ಅದೇ ರೀತಿ ಮೇಡಮ್, ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮ ವೀಕ್ಷಿಸುವ ವೀಕ್ಷಕರಿಗೆ ಕೊನೆಯದಾಗಿ 1-2 ಮಾತು ಹೇಳಿದ್ದಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಸಂಗೀತ ಮನುಷ್ಯನಿಗೆ
ವಿದ್ಯೆ ಎಷ್ಟು ಮುಖ್ಯವೋ ಅದೇ ಥರ ಈ ಜ್ಞಾನಗಳು, ಸಂಗೀತ, ಇಂಥದ್ದು ಕಲೆ, ಫೈನ್ ಆರ್ಟ್ಸ್ ಅಂತ ಹೇಳ್ತೇವೆ ನೋಡಿ, ಕಲಾ ಇದು ಸಹ ಕಲೆಯ ಪ್ರಕಾರಗಳಲ್ಲಿ ಯಾವುದು ನಿಮಗೆ ಇಂಟ್ರೆಸ್ಟ್ ಉಂಟು ಅದನ್ನು ಏನಾದರೂ ಒಂದು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ದೆ. ನಮ್ಮ ಈಗಿನ ಜೀವನದಲ್ಲಿ ಎಷ್ಟು ಸ್ಟ್ರೆಸ್, ಡಿಪ್ರೆಷನ್ ಅದು ಇದು ಏನೇ ಇದ್ರು ಸಹ ಈ ಸಂಗೀತ ಅಥವಾ ಈ ಫೈನ್ ಆರ್ಟ್ಸ್ ಎನ್ನುವುದು ಎಲ್ಲವನ್ನು ಮರೆಮಾಕ್ಲಿಕ್ಕಿರುವಂಥದ್ದು ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇದೊಂದು ಡಿವೈನ್ ಆರ್ಟ್, ಇದೆಲ್ಲ ಒಂದು ಡಿವೈನ್ ಅಂತ ಹೇಳೋದು. ಎಲ್ಲರಿಗೆ ಸಂಗೀತ ನೀವೀಗ ಮಕ್ಕಳನ್ನು ನೋಡ್ಬೋದು, ನೀವು ಸಾ ಅಂತ ಹೇಳ್ಕೊಳ್ಳಿ, ಕೆಲವು ಮಕ್ಕಳು ಆ ಶ್ರುತಿಗೆ ಸೇರಿಸ್ಲಿಕ್ಕೆ ಗೊತ್ತಾಗಲ್ಲ, ಮೇಲೇನೆ ಹಾಡ್ತಾರೆ. ಅಂಥವ್ರಿಗೆ ಫೋರ್ಸ್ ಮಾಡಬೇಡಿ. ಅವರಿಗೆ ಇನ್ಸ್ಟ್ರೂಮೆಂಟಲ್ಲಿ ಟ್ಯಾಲೆಂಟ್ ಇರ್ಬೋದು, ಮೃದಂಗ, ಈ ಚರ್ಮವಾದ್ಯಗಳು ಅಂಥದ್ರಲ್ಲಿ ಟ್ಯಾಲೆಂಟ್ ಇರ್ಬೋದು, ಸಂಗೀತಕ್ಕೆ ಹಾಕಬೇಕು ಅಂತಿಲ್ಲ. ಹಾಗೆ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಉಂಟು ಅದನ್ನು ನೀವೇ ಹುಡುಕಿ, ಏನು ಇಂಟ್ರೆಸ್ಟ್ ಉಂಟಾ ಆ ಫೀಲ್ಡಲ್ಲೇ ಮಕ್ಕಳನ್ನು ಮುಂದಕ್ಕೆ ಹಾಕಬೇಕು. ಅವರನ್ನು ಅದಕ್ಕೆ ಪ್ರಾಕ್ಟೀಸ್ ಮಾಡುವಾಗೆ ಸಪೋರ್ಟ್ ಮಾಡೋದು. ಮತ್ತು ಹೆಚ್ಚು ಕಾಂಪಿಟೇಷನ್ಸ್ಗೆ ತಕ್ಕ ಮಕ್ಕಳನ್ನು ಇದು ಮಾಡೋದಲ್ಲ. ಕಾಂಪಿಟೇಷನ್ಸ್ ಬೇಕು ನೋಡಿ. ಕೆಲವೊಂದು ವಿಮರ್ಶೆಗಳು, ಕಾಂಪಿಟೇಷನ್ಸ್ಗಳು, ಇದು ನನ್ನ ಜೀವನದಲ್ಲಿ ಆದ ಅನುಭವಗಳು. ಮಕ್ಕಳನ್ನು ಖಿನ್ನತೆಗೆ ದೂಡಿದ್ದುಂಟು. ಕೆಲವು ಮಕ್ಕಳು ವರ್ಷ ಅವರೇ ಪ್ರೈಸ್ ಹೊಡಿತಾರೆ ಹೇಳುವಾಗ ನಾನು ಜಡ್ಜಾಗಿ ಹೋಗಿದ್ದೇನೆ, ಮತ್ತೆ ಜಡ್ಜಾಗಿ ಹೋಗೋದನ್ನು ಬಿಟ್ಟೆ ಅದಕ್ಕೆ ಬೇಜಾರಾಗಿ. ಯಾಕಂದರೆ ಕೆಲವು ಪಾಲಿಟಿಕ್ಸ್ಗಳು ನಡೀತದೆ, ಇಲ್ಲ ಅಂತಿಲ್ಲ. ಇಂಥ ಗುರುಗಳ ಸ್ಟೂಡೆಂಟ್ಸ್ ಅಥವಾ ಚೆನ್ನಾಗಿ ಹಾಡಿದ್ರ ಇಲ್ವಾ ಅದು ಬೇರೆ ವಿಷಯ. ಈ ಮಕ್ಕಳು 1 ವರ್ಷ 2 ವರ್ಷ ಪ್ರೈಸ್ ಹೊಡೆದ ಮಕ್ಕಳು, ಆ ಮಕ್ಕಳು ಇದ್ದಾರೆ, ಇದು ಪ್ರೈಸ್ ಅವರಿಗೆ ಗ್ಯಾರಂಟಿ ತಲೆಯಲ್ಲಿ ಬಂದುಬಿಡ್ತದೆ. ಇದು ಮಕ್ಳು ಏನ್ ಮಾಡ್ತಾರೆ, ಸ್ವಲ್ಪ ಧೈರ್ಯ ಹಿಡ್ಕೊಂಡು ಬಂದವರು ಕೂಡ ಅಲ್ಲಿ ಬಂದ ಕೂಡ ಸ್ಟೇಜಲ್ಲಿ ನರ್ವಸ್ ಆಗ್ತಾರೆ. ಒಂದು ಪದ್ಯಗಳಿಂದ ಯಾರ ಟ್ಯಾಲೆಂಟ್ ಅನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಆರ್ಟಿಸ್ಟ್ ಇವತ್ತು ಚೆನ್ನಾಗಿ ಹಾಡಿದ್ರೆ ನಾಳೆ ಹಾಡಬೇಕು ಅಂತಿಲ್ಲ. ಆ ಮಗು ಒಂದೇ ತರ ಇರುವುದಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇರ್ಬೋದು. ವಿಮರ್ಶೆ ಮಾಡೋದು ಸುಲಭ. ನಾನು ಮಕ್ಳಿಗೆ ಹೇಳೋದು, ಕೂತ್ಕೊಂಡು ಕಮೆಂಟ್ಸ್ ಮಾಡಬೇಡಿ, ಯಾರಿಗೇ ಆಗಲಿ, ನಮ್ಮ ವೀಕ್ಷಕರಿಗೆ ಯಾರೇ ಆಗಲಿ. ಒಂದು ಸಂಗೀತ ಏನು ಹೇಳೋದು, ಇರುವಂಥದ್ದು ಒಂದು ಎಂಜಾಯ್ ಮಾಡ್ಲಿಕ್ಕೆ ಇರುವಂಥದ್ದು. ನಿಮಗೆ ಏನೋ ಕಚೇರಿ ಕೇಳ್ತೀರಾ, ನಿಮಗೆ ಇಷ್ಟ ಆಯ್ತಾ ಕೂತ್ಕೊಂಡು ಎಂಜಾಯ್ ಮಾಡಿ. ಇಷ್ಟ ಇಲ್ಲದ್ರೆ ಎತ್ಕೊಂಡು ಹೋಗ್ಬೋದು. ಅಲ್ಲಿ ಕೂತ್ಕೊಂಡು ಒಂದು ಕಲಾವಿದನ ಬಗ್ಗೆ ಕಮೆಂಟ್ಸ್ ಮಾಡೋದು ಅಥವಾ ಆರ್ಟಿಕಲ್ ಬರೆಯೋದು, ಪೇಪರ್ಸ್ ಅಲ್ಲಿ ಹಾಕೋದು ಮಾಡಬಾರ್ದು. ಎಲ್ಲರೂ ಒಂದೇ ತರ ತಗೊಳ್ಳೋದಿಲ್ಲ. ನಿಮ್ಮ ವಿಮರ್ಶೆಯನ್ನು, ಟೀಕೆಯನ್ನು ಒಂದೇ ತರ ತಗೊಳ್ಳೋದಿಲ್ಲ. ಕೆಲವರು ಚಾಲೆಂಜ್ ಆಗಿ ತಗೊಂಡು ಮುಂದೆ ಬರ್ತಾರೆ, ಅವರಿಗೆ ಮಾಡಿ ತೋರಿಸ್ತಾನೆ, ಏನಂತ ಸಾಧಿಸಿ ತೋರಿಸ್ತಾನೆ, ಅದು ಓಕೆ. ಆದ್ರೆ ಈಗಿನ ಹೆಚ್ಚಿನ ಮಕ್ಕಳಲ್ಲಿ ನೀವು ನೋಡಿರ್ಬೋದು, 90ಕ್ಕಿಂತ ಕಮ್ಮಿ ಮಾರ್ಕ್ಸ್ ಬಂದ ಕೂಡಲೇ ಸುಸೈಡ್ ಮಾಡ್ಕೊಳ್ಳುವಂಥವ್ರು. ಎಣಿಸಿದಷ್ಟು ಮಾರ್ಕ್ಸ್ ಬರ್ದಿದ್ರೆ ಸುಸೈಡ್ ಮಾಡ್ಕೊಳ್ಳುವಂಥವ್ರು. ಈ ತರದ ಅಟ್ಮಾಸ್ಫಿಯರ್ ಉಂಟೀಗ ಈಗಿನ ಪರಿಸ್ಥಿತಿ. ಸೊ ಆ ತರ ಮಕ್ಕಳು ಈಗ ಇರೋದ್ರಿಂದ ಆದಷ್ಟು ಸಪೋರ್ಟ್ ಮಾಡಬೇಕು ನೀವು. ನಿಮಗೇನಾದರೂ ಅವರ ಬಗ್ಗೆ ನಿಮಗೆ ಅಷ್ಟು ನಾಲೆಜ್ ಉಂಟಂತಾದ್ರೆ ಆ ಮಕ್ಕಳನ್ನು ತಿದ್ದುವ ಕೆಲಸವನ್ನೇ ಪರ್ಸನಲಿ ಆಗಿ ಮಾಡಿ. ಅವರು ಸಿಕ್ಕುವಾಗ ಅವರನ್ನು ತಿದ್ದಿ ಅಥವಾ ಫೋನಲ್ಲಿ ಹೇಳಿ, ನೋಡಿ ಹೀಗೆ ನೋಡಿಸ್ಬೇಕು, ಹೀಗೆ ಮಾಡಬೇಕು, ಅಲ್ಲಿ ತಪ್ಪಾಗಿದೆ. ಎಲ್ಲಾದ್ರೂ ಆಡಿಯನ್ಸ್ ಎಲ್ಲ ಕುತ್ಕೊಂಡು ಚೆನ್ನಾಗ್ಲಿಲ್ಲ ಅಂತ ಯಾರು ಹೇಳುದಿಲ್ಲ, ಚೆನ್ನಾಗಿದೆ ಮಗು ಅಂತ ಹೇಳ್ತಾರೆ. ಅದು ಮಕ್ಕಳಿಗೆ ಎನ್ಕರೇಜ್ಮೆಂಟ್, ಓಕೆ. ಆದರೆ ಒಬ್ಬರು ಗುರುಗಳು, ಪೇರೆಂಟ್ಸ್ ಅಥವಾ ತುಂಬಾ ಆತ್ಮೀಯರಿದ್ದವರು ಆ ಮಕ್ಕಳನ್ನ ಅಥವಾ ಯಾರಾದ್ರೂ ವಿಮರ್ಶೆ ಮಾಡುವವರಿದ್ರೆ ಅಲ್ಲಿ ಹೊರಗಿನ ಪಬ್ಲಿಕ್ ಅಲ್ಲಿ ವಿಮರ್ಶೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ವಿಮರ್ಶೆಗಾರರಿಗೆ ಯಾರಿಗೂ ನಿಜವಾಗಿ ಹೇಳುವವರು, ಒಳ್ಳೆದಾಗ್ಲಿಕ್ಕೆ ಹೇಳುವವರು ಅಲ್ಲಿ ಹೇಳುದಿಲ್ಲ, ಅವ್ರನ್ನ ಕರೆದೇ ಹೇಳ್ತಾರೆ. ಇದು ವಿಮರ್ಶೆ ಅಂತ ಹೇಳುದು ಅವಮಾನ ಮಾಡಿದಾಗ ಆಗಬಾರದು. ಅವಮಾನ ಸಪೋರ್ಟ್ ಮಾಡುವಂತ. ನಿಮಗೆ ಸಪೋಸ್ ಅವರ ಬಗ್ಗೆ ಬರೀಲಿಕ್ಕೆ ಇಷ್ಟ ಇಲ್ಲ, ಚೆನ್ನಾಗಿ ಆಗ್ಲಿಲ್ಲ, ಬಿಟ್ಟುಬಿಡಿ. ವಿಮರ್ಶೆ ಮಾಡುದು ಸುಲಭ. ಒಬ್ಬ ವ್ಯಕ್ತಿ ಸಾಧನೆ ಮಾಡಿದ ವ್ಯಕ್ತಿ ಅದೇ ತರ ನಾವು ಸಾಧನೆ ಮಾಡುದು ಕಷ್ಟ. ನೀವು ಹೆಚ್ಚು ಸಾಧನೆ ಮಾಡಿದೀರಾ, ಕಮ್ಮಿ ಸಾಧನೆ ಮಾಡಿದೀರಾ, ಅದಲ್ಲ ಪ್ರಶ್ನೆ. ಸಾಧನೆಯೇ ಕಷ್ಟ. ನೀವು ಚೆನ್ನಾಗಿ ಹಾಡ್ತೀರಿ ಹೇಳಿ ನಾನು ಹಾಡ್ಲಿಕ್ಕೆ ಆಗುದಿಲ್ಲ. ನಾನು ನಿಮಗೆ ಕಮೆಂಟ್ಸ್ ಮಾಡ್ಬೋದು, ಅವ್ರು ಹಾಡೋದು ಅದು ನಮ್ಗೆ ನಾಲೆಜ್ ಉಂಟು, ನಾನು ಹೇಳ್ತೇನೆ. ಬಟ್ ಮಾಡಬಾರ್ದು. ನೀವು ಆ ಫೀಲ್ಡ್ ಅಲ್ಲಿ ಮುಂದೆ ಹೋಗ್ತಾ ಇರ್ತೀರಿ, ನಿಮ್ಮನ್ನ ಹಿಂದಕ್ಕೆ ದೂಡಬಾರ್ದು. ನಾನು ನೀವು ಮಾಡಿ ಪರ್ಫಾರ್ಮೆನ್ಸ್ ಕೊಟ್ಟು ಸಾಧನೆ ಮಾಡಿ ಮುಂದೆ ಹೋಗ್ಬೇಕು. ಅದಕ್ಕೆ ಎನ್ಕರೇಜ್ ಮಾಡಿ, ಪುಷ್ ಮಾಡ್ಬೇಕು, ನೀವು ಸಪೋರ್ಟ್ ಮಾಡಿ. ನಾನು ಅದಕ್ಕೆ ಸಣ್ಣ ಮಕ್ಕಳ ಕಾರ್ಯಕ್ರಮ ನಾವು ಬರುದಿಲ್ಲ ಅಂತ ಹೇಳುದಿಲ್ಲ. ಯಾರು ಬರ್ತಾರೆ ಮಕ್ಕಳು? ನಾವು ಬರುದಿಲ್ಲ ಹೇಳಿದ್ರೆ ಬೇರೆ ಯಾರು ಅಕಾಂಪನಿಮೆಂಟ್ಗೆ? ಆ ಮಕ್ಕಳಿಗೆ ಯಾವಾಗ ಅಕಾಂಪನಿಮೆಂಟ್ಗೆ ಅಭ್ಯಾಸ ಆಗುದು ಅಲ್ವಾ? ಈಗ ನಾನು ದೊಡ್ಡ ಆರ್ಟಿಸ್ಟ್, ನನ್ನ ದೊಡ್ಡಸ್ಟಿಗೆ ನನ್ನ ದೊಡ್ಡ ಆರ್ಟಿಸ್ಟ್, ಅದರಲ್ಲಿ ನನ್ನ ಲೆವೆಲ್ ಕಮ್ಮಿ ಆಗುದಿಲ್ಲ. ಇಲ್ಲ ಖಂಡಿತ. ಈಗ ದೊಡ್ಡ ಆರ್ಟಿಸ್ಟಿಗೆ ಹೋಗ್ತೇವೆ, ಸಣ್ಣ ಆರ್ಟಿಸ್ಟಿಗೆ ಹೋಗ್ತೇವೆ ನಾವು. ಆ ಮಕ್ಕಳಿಗೆ ಒಂದು ಈ ತರ ಅಕಾಂಪನಿಮೆಂಟ್ ಒಟ್ಟಿಗೆ ಅಭ್ಯಾಸ ಆಗ್ತದೆ, ಕಾನ್ಫಿಡೆನ್ಸ್ ಬರ್ತದೆ. ಯಾಕಂದ್ರೆ ನಾವು ಅದೇ ತರ ಬೆಳೆದು ಬಂದ ಸರೋಜ ನಟರಾಜನ್ ಆರ್ಟಿಸ್ಟ್ ಎಂತವ್ರು, ನಾನು ಹೇಗಿದ್ದೆ ಇವತ್ತು ಇಷ್ಟು ದೂರ ನಾನು ಬರ್ಬೇಕಿದ್ರೆ ಅದು ಸಾಧನೆ ಅಂತ ಹೇಳುದಲ್ಲ, ಇದು ಅವಕಾಶಗಳೇ ನಮ್ಮ ಆದ್ರೆ ನಾವು ಇಂಪ್ರೂವ್ ಮಾಡ್ಲಿಕ್ಕೆ ನೋಡ್ತೇವೆ. ನನ್ನ ಗುರುಗಳು ಯಾವಾಗ್ಲೂ ಹೇಳುದು, ನೀನು ಕಲ್ತಾಗೆ ಆಗ್ತದೆ, ನೀನು ಕಲಿಸಿದಾಗ ಆಗ್ತದೆ. ನೀನು ನಾನು ನನ್ನ ಗುರುಗಳು ನನಗೆ ಸ್ಟೂಡೆಂಟ್ಸ್ ಅನ್ನು ವಹಿಸ್ಕೊಡುವಾಗ ನಾನು ಇಲ್ಲ ಪಾಠ ಮಾಡೋದಿಲ್ಲ, ನನ್ಗೆ ಗಾಬರಿ ಅದೇ ಟೀಚ್ ಮಾಡುವ ಇದು ಗೊತ್ತಿಲ್ಲ ನನಗೆ. ಏನು ಹೇಳಿದ್ರೆ ನೀನು ಈ ಮಕ್ಕಳಿಗೆ, ಈಗ ಈ ಮಕ್ಕಳನ್ನ ಅರ್ಧದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ, ಸೊ ಅವ್ರು ಬಿಟ್ಟು ಅವ್ರ ಮಗನ ಮನೆಯಲ್ಲಿ ಇದ್ರು.
ಈ ಮಕ್ಕಳನ್ನ ಅರ್ಧದಲ್ಲಿ ಕೈ ಬಿಡ್ಲಿಕ್ಕೆ ಆಗುದಿಲ್ಲ. ಸೊ ನಿನಗೆ ಗೊತ್ತಿದ್ದಾನೆ ಇವ್ರಿಗೆ ಕಲಿಸು, ನಿನಗೆ ನಾನು ಪಾಠ ಮಾಡಿದ್ದಾನೆ ಈ ಮಕ್ಕಳಿಗೂ ಕಲಿಸು. ನೀನು ಕಲಿತಾ ಹೋದಾಗೆ ನಿನಗೂ ಇನ್ನು ಆ ಮಕ್ಕಳು ನಾನು ಇನ್ನು ಕಲಿಬೇಕು ಅಂತ ಅನಿಸ್ತದೆ ನನಗಾಗ. ಈಗ ಸೀನಿಯರ್ ಮಕ್ಕಳೆಲ್ಲ ಇದ್ದಾರೆ, ಅವಾಗ ನನಗೆ ಅನಿಸ್ತದೆ ಇನ್ನೂ ಕಲಿಬೇಕಿದ್ರೆ ನಾನು ಕಲ್ತ್ಕೊಳ್ಬೇಕು. ಆ ಮಕ್ಕಳನ್ನ ಇನ್ನು ನನಗೆ ಗೊತ್ತಿಲ್ಲ ಅಂತ ಬಿಟ್ಟು ಬಿಡುವಾಗಿಲ್ಲ. ಮಕ್ಕಳೇ ಬೇರೆ ಟೀಚರ್ಸ್ ಅನ್ನು ಹುಡುಕಿಕೊಂಡು ಹೋದ್ರೆ ಸಂತೋಷ. ಈಗ ಮಕ್ಕಳು ಒಂದೇ ಕಡೆ ನಿಲ್ಲೋದಿಲ್ಲ. ಈಗ ನೋಡಿ ಯೂಟ್ಯೂಬ್ ಅದು ಇದು ಎಲ್ಲ ಸಿಗ್ತದೆ. ಅಲ್ಲ, ಇಂಪ್ರೂವ್ ಆಗ್ಬೇಕು. ಈಗ ಒಂದು ಪದ್ಯಗಳನ್ನು ನಾನು ಕಲಿಸ್ತೇನೆ ಮಕ್ಕಳಿಗೆ, ಸಿಂಪಲ್ ಆಗಿ ಒಂದು ಕಲಿಸ್ತೇವೆ ನಾವು. ಅಥವಾ ನಮ್ಮೊಟ್ಟಿಗೆ ಆ ಮಕ್ಕಳು ಈಗ ಕೆಲವು ನಮ್ಮೊಟ್ಟಿಗೆ ನುಡಿಸಿದ್ದಾರೆ, ನಾವು ಸ್ವಲ್ಪ ಅಭ್ಯಾಸ ಆಗ್ತದೆ. ಕೆಲವು ಗಿಮಿಕ್ಸ್ಗಳನ್ನು ನಾವು ಕಲಿಸ್ತೇವೆ, ಕಸರತ್ತುಗಳನ್ನೆಲ್ಲ ಕಲಿಸ್ತೇವೆ. ಕೆಪಾಸಿಟಿ ಉಂಟು ಅಂತಾದರೆ ಆ ಮಕ್ಕಳಿಗೆ ಯೂಟ್ಯೂಬಲ್ಲಿ ಬರ್ತದೆ, ಅದರಲ್ಲಿ ಬರ್ತದೆ, ಇದರಲ್ಲಿ ಬರ್ತದೆ. ಕೇಳ್ಕೊಂಡು ಅದನ್ನು ಏನು ಸ್ವರ, ಅದು ಏನು ಟ್ಯೂನ್, ಹೇಗೆ ತಕೊಂಡು ಹೋಗಿದ್ದಾರೆ, ಯಾವ ಥರ ಹಾಡಿದ್ರೆ ಚೆನ್ನಾಗಿ ಕೇಳ್ತದೆ. 10 ಜನ ಹಾಡು ಸಿಗ್ತದೆ, ಅದೆಲ್ಲ ಪ್ಲಸ್ ಪಾಯಿಂಟ್ಗಳನ್ನು ತಕೊಳ್ಳಿ. ತಕೊಂಡ್ರಲ್ಲ ನೀವು ಮುಂದೆ ಹೋಗುದು. ನಾನೊಂದು 2 ಲೈನ್ ಬರೆದು ಕೊಟ್ಟರೆ ಅದನ್ನೇ 10 ವರ್ಷ ಅದನ್ನೇ ನೋಡ್ಸ್ಬೇಕಾ ಮಕ್ಕಳು? ಇಂಪ್ರೂವ್ ಆಗುದಿಲ್ಲ. ನಾವು ಹಾಗೆ, ನಾನು ಸಣ್ಣದಿರುವಾಗ ಆವಾಗ ಈಗಿನಾಗೆ ಯೂಟ್ಯೂಬ್ ಇಲ್ಲ. ಲಾಲ್ಗುಡಿ ಜಯರಾಮ್ನವ್ರದ್ದು ಕ್ಯಾಸೆಟ್, ಅವರು ವಯಲಿನ್ ಮಾಸ್ಟರ್ ಅವರು, ಅವರದ್ದು ಕೆಲವು ತಿಲ್ಲನಗಳೆಲ್ಲ ನಾನು ಕ್ಯಾಸೆಟ್ ಆವಾಗ ಆಫ್ ಮಾಡೋದು, ರಿವೈಂಡ್ ಮಾಡೋದು, ಇದು ಮಾಡೋದು, ಸ್ವರಗಳನ್ನು ನನಗೆ ಗೊತ್ತಿದ್ದಾಗ ಬರ್ಕೊಳ್ಳೋದು. ಆದರೆ ಅದೇ ಸ್ವರಗಳು ನಾನು ನೋಡಿಸಿದಾಗ ಅವರಾಗೆ ಕೇಳೋದಿಲ್ಲ. ಯಾಕೆ? ಹೀಗೆ ಬಂದರೆ ಹೇಗೆ ಕೇಳ್ತದೆ, ಬೆರಳು ಹೀಗೆ ತಗೊಂಡು ಬಂದರೆ ಹೇಗೆ ಕೇಳ್ತದೆ, ಆ ಥರ ಮಾಡಿ 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 ನಾನು ಆ ಥರ ಇವತ್ತು ಅಭ್ಯಾಸ ಮಾಡಿದ್ದೆ. ಉತ್ತಮ ಸಲಹೆ ಮೇಡಮ್, ನಿಜವಾಗಿ ಉತ್ತಮ ಸಲಹೆ ನೀಡಿದ್ರಿ ವೀಕ್ಷಕರಿಗೆ. ಬಹಳ ಒಂದು ಉತ್ತಮ ಅಂತ ಅದೇ ರೀತಿ ಬಹಳ ನಮ್ಮೊಂದಿಗೆ 1 ಗಂಟೆಗಳ ಕಾಲ ಸಂದರ್ಶನದಿದ್ದಿರಿ, ನಮ್ಮೊಂದಿಗೆ ಮಾತುಕತೆ, ನಿಮ್ಮ ಮನದ ಮಾತನಾಡಿದ್ರಿ. ನೀವು ನಿಜವಾಗಿ ಮನದ ಮಾತಾಡಿದ್ರಿ. ನಿಮ್ಮ ಆತ್ಮೀಯರು ಕರೆ ಮಾಡಿದರು, ಬಹಳ ಖುಷಿ ಆಯ್ತು ಮೇಡಮ್. ನೀವು ಬಂದದ್ದು ನಮಗೆ ಒಂಥರ ಬಹಳ ಖುಷಿ, ಸೌಭಾಗ್ಯ ನಮ್ಮದು. ನಮ್ಮ ಊರಿನ ಕಲಾವಿದರು ಬಹಳಷ್ಟು ವರ್ಷಗಳಿಂದ ಕಲಾ ಸೇವೆಯಲ್ಲಿ ಇರತಕ್ಕಂಥ ತಾವು ಬಂದು ನಮ್ಮೊಂದಿಗೆ ಮಾತನಾಡಿ ನಮ್ಮ ವೀಕ್ಷಕರಿಗೆ ನಿಮ್ಮ ಮನದ ಮಾತನ್ನು ತಿಳಿಸಿದಿರಿ. ನಿಮ್ಮ ಮನದಲ್ಲಿ ಏನಿದೆ ಮತ್ತು ನಿಮ್ಮ ಕಲಾ ಜೀವನದ ಪಯಣದ ಬಗ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಾಯಿತು. ಹಾಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಕಲಾವಿದರು, ಖ್ಯಾತ ಕಲಾವಿದರು ಶರ್ಮಿಳಾ ರಾವ್ ಮೇಡಮ್ ಅವರೊಂದಿಗೆ ಮಾತನಾಡಿದ್ವಿ. ಅವರ ಮನದ ವಿಷಯವನ್ನು ತಿಳಿದ್ವಿ. ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನೀವು ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.